ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 2ನೇ ಅಧ್ಯಾಯ 4ನೇ ಪಾದ, ಅದರಲ್ಲಿ 3ನೇ ಅಧಿಕರಣ ಪ್ರಾಣ ಅಣುತ್ವಾಧಿಕರಣ ಅಂತ 7ನೇ ಸೂತ್ರವನ್ನ ಆರಂಭ ಮಾಡ್ತಾ ಇದ್ದಾರೆ. ಅಣವಶ್ಚ ಅಂತ 7ನೇ ಸೂತ್ರ. ಇಲ್ಲಿ ಭಾಷ್ಯದಲ್ಲಿ ಅದು ಅಣುಗಳಾಗಿವೆ ಅಂತ, ಪ್ರಾಣಗಳು ಅಣುಸ್ವರೂಪದವು ಅನ್ನೋದನ್ನ ಈ ಸೂತ್ರದಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅವರು. ಈಗ ಭಾಷ್ಯದಲ್ಲಿ ನೋಡೋಣ. ಅಧುನಾ ಪ್ರಾಣಾನಾಮೇವ ಸ್ವಭಾವಾಂತರಂ ಅಭ್ಯುಚ್ಛುನೋತಿ ಅಣವಶ್ಚ ಏತೆ ಪ್ರಕೃತಾಃ ಪ್ರಾಣಾಃ ಪ್ರತಿಪತ್ತವ್ಯ. ಅಧುನಾ ಅಂತಂದ್ರೆ ಈಗ, ಅಂದ್ರೆ ಈ ಸದ್ಯದ ಕಾಲದಲ್ಲಿ ಅಂತ. ಪ್ರಾಣಾನಾಮೇವ ಸ್ವಭಾವಾಂತರಂ ಅಂದ್ರೆ ಪ್ರಾಣಗಳ ಒಂದು ಸ್ವಭಾವಾಂತರ ಅಂದ್ರೆ ಮತ್ತೊಂದು ಸ್ವಭಾವವನ್ನ, ಈ ಪ್ರಾಣಗಳ ಮತ್ತೊಂದು ಸ್ವಭಾವವನ್ನ ಅಭ್ಯುಚ್ಛುನೋತಿ ಅಂತ ಹೇಳಿದರು. ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ಪ್ರಾಣಗಳ ಮತ್ತೊಂದು ಸ್ವಭಾವ ಏನು ಅನ್ನೋದನ್ನ ಈಗ ಮುಂದಿನ ಒಂದು ಭಾಷ್ಯ ಭಾಗದಲ್ಲಿ ಆಚಾರ್ಯರು ನಮಗೆ ತಿಳಿಪಡಿಸ್ತಾ ಇದ್ದಾರೆ. ಅಣವಶ್ಚ ಏತೆ ಪ್ರಕೃತಾಃ ಪ್ರಾಣಾಃ ಪ್ರತಿಪತ್ತವ್ಯ. ಏತೇಹೇ ಪ್ರಾಣ ಅಂದ್ರೆ ಈ ಪ್ರಾಣಗಳು ಅಂತ, ಪ್ರಕೃತವಾಗಿರತಕ್ಕಂಥ ಏನು ಪ್ರಾಣಗಳದವಲ್ಲ ಇವು ಅಣವಶ್ಚ ಅಂತ ಹೇಳಿದರು. ಇವು ಅಣುಗಳಾಗಿದ್ದಾವೆ ಅಂತ. ಅಣುಗಳು ಅಂತಂದ್ರೆ ಈಗ ನಾವು ಪರಮಾಣುಗಳು ಅಂತ ಕರಿತೇವಲ್ರು, ಅದು ಅಣುಕ, ದ್ವಿಣುಕ, ತ್ರಿಕೋಣಕ, ತ್ರಿಣುಕ, ಚತುರ್ಣಕ ಅಂತ ಶಾಸ್ತ್ರದಲ್ಲಿ ಬರ್ತದೆ. ಈ ಪ್ರತಿಯೊಂದು ವಸ್ತುಗಳು ತಯಾರಾಗಬೇಕಾದ್ರೆ ಅವು ಅಣುಗಳು ಪರಸ್ಪರ ಸಂಯೋಗವನ್ನ ಹೊಂದಿ ಅವು ದ್ವಿಣುಕಾಗಿ ತ್ರಿಣುಕಾಗಿ ಹಿಂಗೆಲ್ಲ ವಸ್ತು ತಯಾರಾಗ್ತಾವಂತ ಅನೇಕರು ಹೇಳ್ತಾ ಇದಾರಲ್ರಿ. ಹಂಗ ಇಲ್ಲಿ ಅಣು ಅಂತಂದ್ರೆ ಬಹಳ ಸೂಕ್ಷ್ಮ ಅಂತದು. ಈ ಪ್ರಾಣಗಳು ಅತ್ಯಂತ ಸೂಕ್ಷ್ಮದಾವು ಅನ್ಲಿಕ್ಕೆ ಇಲ್ಲಿ ಅಣು ಸ್ವರೂಪ ಅಂತ ಹೇಳ್ತಾ ಇದ್ದಾರೆ ಅವರು. ಅವು ಅಣು ಅದಾವಂತ. ಪ್ರಕೃತ ಪ್ರಾಣ ಪ್ರತಿಪತ್ತವ್ಯ, ಇದನ್ನ ನಾವು ತಿಳ್ಕೊಳ್ಬೇಕು ಅಂತ ಹೇಳಿದ್ರು. ಪ್ರಾಣಗಳು ಅಣುಗಳಾಗಿದ್ದಾವೆ ಅಂತ ಹೇಳಿ ಈ ಪ್ರಕೃತದಲ್ಲಿ ನಾವು ಅದನ್ನು ತಿಳ್ಕೊಳ್ಬೇಕು. ಅಣುತ್ವಂಚ ಏಷಾಂ ಸೂಕ್ಷ್ಮ ಪರಿಚ್ಛೇದವು ನ ಪರಮಾಣು ತುಲ್ಯತ್ವಂ. ಅಂದ್ರೆ ಈ ಪರಮಾಣುಗಳು ಹೇಗದಾವೋ ಹಾಗೆ ಅಂತ ನಾವು ಅರ್ಥ ಮಾಡ್ಕೊಳ್ಬಾರದು. ಇಲ್ಲಿ ಅಣು ಅನ್ಲಿಕ್ಕೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ ಸೂಕ್ಷ್ಮ ಪರಿಚ್ಛೇದವು, ಅವು ಸೂಕ್ಷ್ಮವಾಗಿದ್ದಾವೆ ಅಂತ ಹೇಳುವುದಕ್ಕೋಸ್ಕರವಾಗಿ ಅಲ್ಲಿ ಸೂಕ್ಷ್ಮ ಪರಿಚ್ಛೇದ ಅಂತಾನೆ ಹೊರತು ಅಲ್ಲಿ ಇವು ಪರಮಾಣುಗಳು ಸಮಾನವಾಗಿದ್ದಾವೆ ಅಂತ ಹಿಂಗ ಅರ್ಥ ಮಾಡ್ಕೊಳ್ಳುವಂಗಿಲ್ಲ ಅಂತಂತಾರ ಆಚಾರ್ಯರು. ಸೂಕ್ಷ್ಮ ಪರಿಚ್ಛೇದವು ಅಂತ ಹೇಳಿದ್ರು ಅವರು. ಅಣುತ್ವಂಚ ಅಂದ್ರೆ ಈ ಪ್ರಾಣಗಳು ಅಣು ಅಂತ ಇಲ್ಲಿ ಯಾಕೆ ಹೇಳಿದ್ರು ಅಂತಂದ್ರೆ ಅವು ಅತ್ಯಂತ ಸೂಕ್ಷ್ಮವಾಗಿರುವುದರಿಂದ ಅವುಗಳಿಗೆ ಅಣು ಅಂತ ಕರ್ಕೊಂಡು ಬಂದ್ರು. ಆದ್ರೆ ನ ಪರಮಾಣು ತುಲ್ಯತ್ವಂ ಅಂದ್ರೆ ಅವು ಪರಮಾಣುವಿಗೆ ಸಮಾನವಾಗಿದ್ದಾವೆ ಅಥವಾ ಪರಮಾಣು ಸ್ವರೂಪವೇ ಆಗಿದ್ದಾವೆ ಅಂತ ಹೇಳಿ ನಾವು ಈ ರೀತಿಯಾಗಿ ತಿಳ್ಕೊಳ್ಬಾರದು ಅಂತ. ಯಾಕಂತಂದ್ರೆ ಹೇಳ್ತಾರ ಅವರು, ಕೃಷ್ಣ ದೇಹ ವ್ಯಾಪಿ ಕಾರ್ಯಾನುಪಪತ್ತಿ ಪ್ರಸಂಗಾತ್. ಕೃಷ್ಣ ಅಂತಂದ್ರೆ ಈ ಸಂಪೂರ್ಣ ಅಂತ. ಈ ನಮ್ಮ ಶರೀರವನ್ನ ಈ ಪ್ರಾಣಗಳು ವ್ಯಾಪಿಸ್ಕೊಂಡಾವೆ ಅಂತ. ಕೃಷ್ಣ ದೇಹ ವ್ಯಾಪಿ. ಕೃಷ್ಣ ಅಂದ್ರೆ ಸಂಪೂರ್ಣ ದೇಹವನ್ನ, ವ್ಯಾಪಿ ಅಂತಂದ್ರೆ ಏನು, ತುಂಬಿಕೊಂಡು ಅಂತ. ನಮ್ಮ ಸಂಪೂರ್ಣ ದೇಹವನ್ನ ತುಂಬಿಕೊಂಡು ಕಾರ್ಯ ಅನುಪಪತ್ತಿರ್ ಪ್ರಸಂಗಾತ್. ಮತ್ ನಮ್ಮ ಶರೀರ ತುಂಬೆಲ್ಲ ಪ್ರಾಣ ಅದಲ್ರಿ. ಪ್ರಾಣ ಅನ್ನುವಂಥದ್ದು ಅವು ತಮ್ಮ ಕೆಲಸ ಮಾಡ್ತಾ ಇದ್ದಾವಲ್ರಿ.
ಸರ್ವ ಶರೀರ ಅಂತ ಹೇಳ್ತಾರೆ. ವ್ಯಾನವಾಯು ಅನ್ನುವಂಥ ನಮ್ಮ ಶರೀರ ತುಂಬೆಲ್ಲ ಆ, ಇದೆ. ಯಾಕಂದ್ರೆ ಅದು ಒಂದು ವೇಳೆ ನಾವು ಬರೇ ಅಣು ಪರಮಾಣು ಅಷ್ಟ ಅಂತ ಅಂದುಕೊಂಡ್ರೆ, ಯಾವುದು ಈ ಪ್ರಾಣ ಅನ್ನುವಂಥದ್ದು ಕೇವಲ ಪರಮಾಣು ಸ್ವರೂಪ ಅದಾವಂತ ಅಷ್ಟ ನಾವು ತಿಳ್ಕೊಂಡ್ರೆ ನಮಗೇನ್ ತೊಂದರೆ ಬರ್ತದ ಅಂತಂದ್ರೆ ಶರೀರ ತುಂಬೆಲ್ಲ ಕೆಲಸ ಮಾಡದೇ ಇರ್ತಕ್ಕಂಥ ಪ್ರಸಂಗ ಬರ್ತದ. ಯಾಕಂದ್ರೆ ಪರಮಾಣು ಅಂದ್ರೆ ಅತಿ ಸೂಕ್ಷ್ಮ, ಯಾವುದೋ ಒಂದು ಭಾಗದಲ್ಲಿ ಇರ್ತೈತೆ ಅದ್ರಿ ಪರಮಾಣು ಅಂತಂದ್ರೆ. ಆದ್ರೆ ಇದು ಶರೀರ ತುಂಬೆಲ್ಲ ಇದ್ದುಕೊಂಡು ಕಾರ್ಯವನ್ನ ಮಾಡೋದು ನಮಗ್ ಲೋಕದಲ್ಲಿ ಅನುಭವ ಐತಿ. ನಮಗ್ ಇಡೀ ಶರೀರ ತುಂಬೆಲ್ಲ ಈ ಪ್ರಾಣವಾಯು ಇದ್ದುಕೊಂಡು ಅದು ತನ್ನ ಕಾರ್ಯವನ್ನ ಮಾಡ್ತದೆ. ಇವಾಗ ಈಗ ನಮಗ್ ಸೀನ್ ಬರ್ತಾವು, ಆಮೇಲೆ ನಾವು ಉಸಿರಾಟ ಕ್ರಿಯೆ ಮಾಡ್ತೀವಿ, ಮತ್ತ ನಮ್ಮ ಶರೀರದೊಳಗೆಲ್ಲ ಪ್ರತಿಯೊಂದು ಕ್ರಿಯೆಗಳು ಇವೆಲ್ಲ ನಡಿಬೇಕಾದ್ರೆ ಒಳಗೆ ಪ್ರಾಣವಾಯು ಇದ್ರಲ್ಲ. ನಮ್ಮ ಶರೀರ ತುಂಬೆಲ್ಲ ಪ್ರಾಣವಾಯು ಐತೆ ಅಂತ ಹೇಳಿ ಅದರ ತನ್ನ ಕಾರ್ಯವನ್ನ ಮಾಡ್ತದಂತದು. ಸಮಾನವಾಯು ನಾವು ಊಟ ಮಾಡಿರ್ತಕ್ಕಂಥ ಅನ್ನ ರಸವನ್ನ ಎಲ್ಲಾ ಕಡೆ ಅದು ಕಳಿಸುವಂತ ಕೆಲಸ ಮಾಡ್ತದೆ. ಸರಿ, ಇದು ವ್ಯಾನವಾಯು ಎಲ್ಲ ಕಡೆ ಹೋಯ್ತು ಮುಟ್ಟಿಸ್ತದಂತ ನಮ್ಮ ಶರೀರ ತುಂಬೆಲ್ಲ ಅದೇನು ವಿಭಾಗ ಮಾಡಿ ಕೊಡ್ತದ. ಅದು ಯಾವುದು ಸಮಾನವಾಯು. ವ್ಯಾನವಾಯು ನಮ್ಮ ಶರೀರ ತುಂಬೆಲ್ಲ ಅನ್ನದ ರಸವನ್ನ ಅದು ಕಳಿಸಿಕೊಡ್ತದಂತದು, ಮುಟ್ಟಿಸು ಕೆಲಸ ಮಾಡ್ತೈತಂತ. ಹಿಂಗ ನಮ್ಮ ಶರೀರ ತುಂಬೆಲ್ಲ ಈ ಪ್ರಾಣವಾಯು ಅನ್ನುವಂಥದ್ದು ಅಂದ್ರೆ ಈ ಪ್ರಾಣಗಳು ಇವೇನದಾವು ನಮ್ಮ ಶರೀರ ತುಂಬೆಲ್ಲ ಇದ್ದದ್ದು ನಮಗ ಅನುಭವದಲ್ಲಿ ಅದಾವ ಅಂತೀವು. ಅಂದ್ರೆ ನಮ್ಮ ಶರೀರ ತುಂಬೆಲ್ಲ ಇದ್ದುಕೊಂಡು ಕೆಲಸ ಮಾಡೋದು ನಮಗ್ ಕಂಡು ಬರ್ತದೆ. ಈಗ ಒಂದ್ ವೇಳೆ ನಾವು ಪರಮಾಣು ಅದಾವು ಪ್ರಾಣವಾಯು ಅಂತ ನಾವ್ ಇಷ್ಟ ತಿಳ್ಕೊಂಡ್ಬಿಟ್ಟೇವಿ ಅಂತಂದ್ರೆ ನಮ್ಮ ಶರೀರ ತುಂಬೆಲ್ಲ ಕೆಲಸ ಮಾಡದೇ ಇರ್ತಕ್ಕಂಥ ಪ್ರಸಂಗ ಬರ್ತದ ಅಂತ. ಯಾವ್ದೋ ಒಂದು ದೇಶದೊಳಗೆ ಐತೆ ಅಂತ ನಾವು ತಿಳ್ಕೊಬೇಕಾಕೈತಿ. ಅದ ನಮ್ಮ ಶರೀರದೊಳಗ ಪ್ರಾಣಾಯಾಮ ಎಲ್ಲೋ ಒಂದು ಭಾಗದಲ್ಲಿ ಐತಂತ ನಾವು ಹಿಂಗ ತಿಳ್ಕೊಬೇಕಾಕೈತಿ ಅಂತ. ಸೂಕ್ಷ್ಮ ಏತೆ ಪ್ರಾಣಾಹ. ಇದರಿಂದ ನಮಗೆ ಏನ ಅರ್ಥ ಆಕೈತಿ, ನಾವೇನ್ ನಿಶ್ಚಯ ಮಾಡ್ಕೋಬೇಕು ಅಂತಂದ್ರೆ ಈ ಪ್ರಾಣಗಳು ಅತ್ಯಂತ ಸೂಕ್ಷ್ಮದವ ಅಂತ ತಿಳ್ಕೊಳ್ಬೇಕಷ್ಟೇ. ಇವಾಗಲೇ ಸೂಕ್ಷ್ಮ ಏತೆ ಪ್ರಾಣಾಹ, ಏತೆ ಪ್ರಾಣ ಅಂದ್ರೆ ಈ ಪ್ರಾಣಗಳು ಅಂತ. ಈ ಪ್ರಾಣ ಅಪಾನ ಸಮಾನ ಉದಾನ ವ್ಯಾನ ಅಂತ ಏನದಾವಲ್ರು, ಪಂಚ ಪ್ರಾಣಗಳಾಗ್ಲಿ ಇಲ್ಲಿ ಉಪಪ್ರಾಣಗಳಾಗ್ಲಿ ಮುಖ್ಯ ಪ್ರಾಣ ಅನ್ನುವಂಥದ್ದು ನಮ್ಮ ಶ್ವಾಸೋಚ್ಛ್ವಾಸ ಮಾಡುತ್ತಲ್ಲ ಅದೇ ಮುಖ್ಯ ಪ್ರಾಣ. ಈ ರೀತಿಯಾಗಿ ಪ್ರಾಣಗಳು ಅತ್ಯಂತ ಸೂಕ್ಷ್ಮದವು ಅನ್ನುವಂತ ವಿಚಾರವನ್ನ ಇಲ್ಲಿ ಆಚಾರ್ಯರು ಇಲ್ಲಿ ಭಾಷೆಯಲ್ಲಿ ನಮಗೆ ತಿಳಿಪಡಿಸ್ತಾ ಇದ್ದಾರೆ. ಸ್ಥೂಲಾಶ್ಚೇತ್ಸ್ಯುಹು, ಇಲ್ಲ ಒಂದ್ ವೇಳೆ ಈ ಪ್ರಾಣ ಅನ್ನುವಂತಹದ್ದು ಇದು ಸ್ಥೂಲದಂತ ತಿಳ್ಕೊಂಡ್ಬಿಡುನು. ಸ್ಥೂಲ ಅಂತ ಒಪ್ಕೊಂಡ್ರೆ ಇಲ್ಲಿ ಏನು ದೋಷ ಬರ್ತದ ಅಂತಂದ್ರೆ ಮರಣ ಕಾಲೇ ಶರೀರಾತ ನಿರ್ಗಚ್ಚಂತಹ ಬಿಲಾತ ಹಿರಿವ ಉಪಲಬ್ಧೇರನ್ ಮ್ರಿಯಮಾಣಸ್ಯ ಪಾರ್ಶ್ವಸ್ಥೈಹಿ. ಒಂದ್ ವೇಳೆ ಪ್ರಾಣಗಳು ಸ್ಥೂಲವೇ ಆಗಿದ್ದರೆ ಮರಣಕಾಲೆ, ಈಗ ಒಬ್ಬ ಪ್ರಾಣವನ್ನು ಬಿಡ್ತಾ ಇದ್ದಾನೆ, ಆ ಪ್ರಾಣ ಬಿಡು ಕಾಲದೊಳಗ ಆ ಪ್ರಾಣ ಅನ್ನುವಂತಹದ್ದು ಶರೀರಾತ್ ನಿರ್ಗಚ್ಚಂತಹ, ಆ ಶರೀರವನ್ನು ಬಿಟ್ಟು ಹೊರಗೆ ಹೋಗ್ಬೇಕಲ್ಲ ಪ್ರಾಣವಾಯುವಾಗ. ಅವಾಗ ಬಿಲಾತ್ ಅಹಿರಿವ ಉಪಲಬ್ಧೇರನ್ ಅಂದ್ರೆ ಹೇಗೆ ಒಂದು ಅಹಿ ಅಂತಂದ್ರೆ ಸರ್ಪ, ಒಂದು ಬಿಲ ಅಂತಂದ್ರೆ ಏನು ಒಂದು ಹುತ್ತ ಅಂತ ತಿಳ್ಕೊಡ್ಬೇಕಾರ. ಹುತ್ತದೊಳಗ ಆ ಹಾವು ಹೆಂಗ್ ಹೊರಗ ಹರಿದು ಹೋಗತ್ತಲ್ರಿ, ಹೊರಗ ನಾವು ಹರಿದು ಹೋಗೋದು ನೋಡ್ತೇವಲ್ರಿ. ಇವಾಗ ಒಂದು ಬಿಲದಲ್ಲಿ ಇರ್ತಕ್ಕಂತ ಹಾವು ಅದು ಹೆಂಗ ಆ ಬಿಲದಿಂದ ಹೆಂಗ್ ಹೊರಗೆ ಹೋಗ್ತದಲ್ಲ, ಹಂಗ ಮರಣ ಕಾಲದೊಳಗ ಶರೀರದಿಂದ ಈ ಪ್ರಾಣ ಹೋಗಬೇಕಾಗಿತ್ತು ಅಂತಂದ್ರೆ ಅವಾಗ ಅಲ್ಲಿ ಪಾರ್ಶ್ವಸ್ಥೈಹಿ ಅಂತಂದ್ರೆ ಸುತ್ತಮುತ್ತ ಕುಂತಿರ್ತಾರಲ್ರಿ, ಅವಾಗ ಅವನ ಪ್ರಾಣ ಹೋಗುವುದು ಎಲ್ಲರಿಗೂ ಕಾಣಬೇಕಾಗಿತ್ತು ಪ್ರಾಣ ಅನ್ನುವಂತಹದ್ದು. ಅದು ಯಾರೋ ನೋಡ್ತಾರ, ಪ್ರಾಣ ಹೋಗಿದ್ದು ಯಾರಿಗೆ ಗುರುತಾಕತ್ತನ್ರ? ಅದು ಪ್ರಾಣ ಕಣ್ಣಿಗೆ ಕಾಣಂಗಿಲ್ಲ, ಯಾರಿಗೆ ಕಣ್ಣಿಗೆ ಕಾಣಂಗಿಲ್ಲ. ಆದ್ರೆ ಒಂದು ಬಿಲದಲ್ಲಿ ಹಾವು ಹೋಗುವುದನ್ನ ನೋಡ್ತೀವಿ. ಒಂದು ಬಿಲ ಅಂತಂದ್ರೆ ಏನು, ಒಂದು ಹುತ್ತಾಗ್ಲಿ ಒಂದ್ ಯಾವ್ದೋ ಒಂದು ಹೋಲ್ ಇರ್ತೈತಲ್ರಿ, ಎಲ್ಲಿಯಾದ್ರೂ ಒಂದು ಗುದ್ದು ಬಿದ್ದಿರ್ತೈತಲ್ಲ, ಅದ್ರಾಗಿಂದ ಪ್ರಾಣ ಹೊರಗೆ ಹೋಗೋದು ಇಲ್ಲಿ ಯಾವ್ದು ಸರ್ಪ ಹಾವು ಹೊರಗೆ ಹೋಗೋದು ನಮಗ್ ಕಣ್ಣಿಗೆ ಹೆಂಗ್ ಕಾಣ್ತದಲ್ಲ, ಹಂಗ ಒಂದ್ ವೇಳೆ ಈ ಪ್ರಾಣವಾಯು ಸ್ಥೂಲವೇ ಆಗಿದ್ದರೆ ಸಾಯುವಂತ ಮನುಷ್ಯನ ಪ್ರಾಣ ಅಲ್ಲಿ ಸುತ್ತ ಕುಂತಿರ್ತಾರಲ್ರಿ ಪ್ರಾಣ ಹೋಗೋ ಸಮಯದೊಳಗ,
ಅವರಿಗೆ ಅವನು ಪ್ರಾಣ ಹೋಗುವುದನ್ನ ಅವ್ರು ನೋಡ್ಬೇಕಾಗಿತ್ತು. ಅವ್ರ ಕಣ್ಣಿಗೆ ಕಾಣಬೇಕಾಗಿತ್ತು. ಯಾಕಂದ್ರೆ ಸ್ಥೂಲ ಇತ್ತಂದ್ರೆ ಆದ್ರೆ ಸ್ಥೂಲವಾಗಿಲ್ಲಲ್ರಿ, ಯಾರಿಗೂ ಗುರ್ತಾಗೋದಿಲ್ಲ ಪ್ರಾಣ ಹೋಗುದು, ಯಾರಿಗೆ ಕಂಡಿಲ್ಲ ಅಂತ. ಪರಿಚ್ಛಿನ್ನಾತ ಏತೆ ಪ್ರಾಣಾಹ. ಮತ್ತು ಈ ಪ್ರಾಣ ಅನ್ನುವಂತಹದ್ದು ಏನಿದೆ ಅಂತಂದ್ರೆ ಇವು ಪರಿಚ್ಛಿನ್ನದಾವು ಅಂತ. ಈ ಪ್ರಾಣ ಅನ್ನುವಂತಹದ್ದು ಏನಾದ್ರೂ ಇದು ಪರಿಚ್ಛಿನ್ನ ಅಂತ ಹೇಳ್ತಾ ಇದ್ದಾರೆ. ಪರಿಚ್ಛಿನ್ನ ಅಂತಂದ್ರೆ ಈ ಹೆಂಗ ಆಕಾಶ ಪರಿಪೂರ್ಣದಲ್ರಿ, ಹಂಗ ಇದನ್ನ ನಾವು ಪೂರ್ಣ ಅಂತ ಹೇಳಕ್ ಆಗಂಗಿಲ್ಲ. ಇದನ್ನ ಯಾವ್ದ್ರಿ ಪ್ರಾಣವಾಯುವನ್ನ ಪೂರ್ಣ ಅಂತ ನಾವು ಹೇಳಂಗಿಲ್ಲ. ಅದನ್ನ ಅದು ಪರಿಚ್ಛಿನ್ನದ, ಸೂಕ್ಷ್ಮದ. ಇಲ್ಲಿ ನಿರ್ಣಯ ಏನಪ್ಪಾ ಅಂತಂದ್ರೆ ಅದು ಪರಿಚ್ಛಿನ್ನದ ಮತ್ತು ಅಷ್ಟೇ ಸೂಕ್ಷ್ಮದ ಅಂತಿದು ಪ್ರಾಣವಾಯು ಅನ್ನುವಂಥದ್ದು. ಸರ್ವಗತಾಶ್ಚೇತ್ಸ್ಯುಹು. ಇಲ್ಲ, ಈ ಆಕಾಶ ಅನ್ನುವಂಥದ್ದು ಹೆಂಗ್ ಎಲ್ಲಾ ಕಡೆಯಲ್ಲಿ ವ್ಯಾಪಕ ಆಗೈತಲ್ರಿ ಇವಾಗ. ಯಾಕಂದ್ರೆ ಮನಿ ಒಳಗೂ ಐತಿ, ಹೊರಗೂ ಐತಿ, ಎಲ್ಲಾ ಪ್ರದೇಶಗಳಲ್ಲಿ ಆಕಾಶ ಐತಲ್ರಿ. ಅದಕ್ಕೆ ಆಕಾಶ ಸರ್ವಗತ ಅಂತ ಹೇಳ್ತೀವಿ. ಎಲ್ಲಾ ಕಡೆಯಲ್ಲಿ ಯಾವುದು ವ್ಯಾಪಿಸಿಕೊಂಡಿರ್ತೈತೋ ಅದಕ್ಕೆ ಸರ್ವಗತ ಅಂತ ಕರೀತಾರ. ಹೆಂಗಂದ್ರೆ ಆಕಾಶ ಉದಾಹರಣೆ ನಮಗ. ಆಕಾಶ ಎಲ್ಲಾ ಕಡೆಯಲ್ಲಿ ಹೆಂಗ ವ್ಯಾಪಿಸಿಕೊಂಡೈತಲ್ರಿ, ಹಂಗ ಇಲ್ಲಿ ಪ್ರಾಣ ಅನ್ನುವಂತಹದ್ದು ಇದು ಎಲ್ಲಾ ಕಡೆಯಲ್ಲಿ ವ್ಯಾಪಿಸಿಕೊಂಡೈತಿ ಅಂತ ಒಂದು ವೇಳೆ ನಾವು ಹೇಳುವುದಾದರೆ ಅವಾಗ ಏನಾಗ್ತೈತಿ ಅಂತಂದ್ರೆ ಉತ್ಕ್ರಾಂತಿ ಗತಿ ಆಗತಿ ಶ್ರುತಿ ವ್ಯಾಕೋಪಸ್ಯಾತ್. ಈ ಪ್ರಾಣಗಳು ಉತ್ಕ್ರಾಂತಿ ಅಂದ್ರೆ ನಮ್ಮ ಶರೀರವನ್ನು ಬಿಟ್ಟು ಹೋಗ್ತಾವಲ್ರಿ. ಗತಿ ಅಂತಂದ್ರೆ ಗಮನ ಮಾಡ್ತದೆ. ಉತ್ಕ್ರಾಂತಿ ಅಂದ್ರೆ ಎದ್ದೇಳುವುದು, ಪ್ರಾಣ ಶರೀರ ಬಿಟ್ಟು ಎದ್ದೇಳುವುದು. ಗತಿ ಅಂದ್ರೆ ಇಲ್ಲಿಂದ ಗಮನ ಮಾಡೋದು. ಆಗತಿ ಅಂದ್ರೆ ಬಂದು ಸೇರ್ಕೊಳ್ಳೋದು, ಪ್ರಾಣವಾಯು ಬಂದು ಸೇರ್ಕೊಳ್ಳೋದು. ಇವುಗಳನ್ನ ಶ್ರುತಿ ಹೇಳಿಕೊಂಡು ಬರ್ತದೆ. ಉತ್ಕ್ರಾಮಂತಂ ಸಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ. ಒಂದ್ ಕಡೆಯಲ್ಲಿ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರಲ್ರಿ. ಅಂದ್ರೆ ಅಲ್ಲಿ ಉತ್ಕ್ರಾಂತಿ ಗತಿ ಆಗತಿ ಇವುಗಳನ್ನ ಹೇಳ್ತಕ್ಕಂತ ಶ್ರುತಿಗೆ ಇಲ್ಲಿ ವಿರೋಧ ಬರ್ತೈತಿ ಅಂತ ಹೇಳ್ತಾರ ಅವರು. ಯಾಕಂದ್ರೆ ಸರ್ವಗತವಾಗಿರ್ತಕ್ಕಂಥ ಯಾವ್ದು ವ್ಯಾಪಕ ಅದು, ಇವಾಗ ಇಲ್ಲಿ ಆಕಾಶ ಇನ್ನೊಂದ್ ದೇಶಕ್ಕೆ ತಗೊಂಡ್ ಹೋಗ್ರಿ ಅಂತ ಹೇಳಕ್ ಬರ್ತೈತೇನ್ರಿ ನಾವ್ ಇವಾಗ. ಯಾಕಂದ್ರೆ ಅದು ಪರಿಪೂರ್ಣದ ಆಕಾಶ, ಅದು ಎಲ್ಲಾ ಕಡೆ ಅದ. ಅದು ಇಲ್ಲಿ ಜಾಗನೇ ಇಲ್ಲಲ್ರಿ ಇವಾಗ. ಆಕಾಶ ಇಲ್ಲದೆ ಇರ್ತಕ್ಕಂತ ಜಾಗನೇ ಇಲ್ಲ. ಆಕಾಶ ಎಲ್ಲಾ ಕಡೆಯಲ್ಲಿ ಹೆಂಗ್ ಪರಿಪೂರ್ಣ ಅದೋ ಹಾಗೆ ಇಲ್ಲಿ ಇದು ಕೂಡ ಏನದ ಅಂತಂದ್ರೆ ಪರಿಪೂರ್ಣ ಅಂತ ಹೇಳಕ್ ಬರಂಗಿಲ್ಲ ಅಂತ. ಯಾವ್ದ್ರಿ ಪ್ರಾಣವಾಯು ಅನ್ನುವಂತಹದ್ದು ಪರಿಪೂರ್ಣ ಅಂತ ಹೇಳಿದ್ದಾದ್ರೆ ಇಲ್ಲಿ ಉತ್ಕ್ರಾಂತಿ ಗತಿ ಆಗತಿಗಳನ್ನ ಹೇಳ್ತಕ್ಕಂತ ಶ್ರುತಿಗಳಿಗೆ ವಿರೋಧ ಅನ್ನುವಂತಹದ್ದು ಬರ್ತದ ಅಂತ ಇಲ್ಲಿ ನಮಗ ಆಚಾರ್ಯ ತಿಳಿಸ್ಕೊಂಡು ಬಂದ್ರು. ತದ್ಗುಣ ಸಾರತ್ವಂ ಚ ಜೀವಶ್ಚನ ಸಿದ್ಧೇತ. ಹಿಂದ ಸೂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಜೀವ ತದ್ಗುಣ ಸಾರನಾಗಿದ್ದಾನೆ ಅಂತ. ತದ್ಗುಣ ಸಾರ ಅಂತಂದ್ರೆ ಅಲ್ಲಿ ಬುದ್ಧಿ ಮೊದಲಾಗಿರ್ತಕ್ಕಂತ ಉಪಾಧಿಗಳು ಅಂತ ಏನ್ ಹೇಳಿದಾರಲ್ರಿ, ಅಲ್ಲಿ ಬುದ್ಧಿಯಲ್ಲಿರ್ತಕ್ಕಂತ ಧರ್ಮಗಳು ಜೀವನಲ್ಲಿ ತೋರ್ತಾ ಇದ್ದಾವೆ ಅಂತ. ಬುದ್ಧಿಯಲ್ಲಿರ್ತಕ್ಕಂಥ ಅರಿವುಮರೆಗಳು ಜೀವನದಲ್ಲಿ ತೋರ್ತಾ ಇದ್ದಾವೆ ಅಂತ. ಇದು ಸಿದ್ಧಿಸುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈ ತದ್ಗುಣ ಸಾರತ್ವ ಅನ್ನುವಂತ ಜೀವನಿಗೆ ಏನ ಸೂತ್ರದಲ್ಲಿ ಹಿಂದೆ ಹೇಳ್ಕೊಂಡ್ ಬಂದಾರಲ್ಲ ಅದು ಸಿದ್ಧಿಸಲಾರದು ಅಂತ ಈ ಪ್ರಕಾರವಾಗಿ ಹಿಂದಿನ ಒಂದು ಸೂತ್ರ ಇದ್ರ ಬಗ್ಗೆ ಹೇಳ್ಕೊಂಡ್ ಬಂದ್ರ. ಆದ್ದರಿಂದ ಇದು ಸರ್ವಗತ ಅಂತ ನಾವು ಪ್ರಾಣವನ್ನು ಒಪ್ಕೊಳಕ್ ಬರಂಗಿಲ್ಲ. ಯಾಕಂದ್ರೆ ಅವು ಪರಿಚ್ಛಿನ್ನಗಳದಾವು, ಪ್ರಾಣಗಳು ಪರಿಚ್ಛಿನ್ನದಾವು ಮತ್ತು ಸೂಕ್ಷ್ಮದಾವು. ಇಷ್ಟು ಮಾತ್ರ ನಾವು ಹೇಳ್ಬೇಕು ಅಂತ ಇಲ್ಲಿ. ಇತಿ ಸರ್ವಗತಾನಾಮಪಿ ವೃತ್ತಿಲಾಭ ಶರೀರ ದೇಶೇ ಸ್ಯಾತ್ ಇತಿ ಚೇತ್. ಇಲ್ಲಿ ಇನ್ನೊಂದು ಆಕ್ಷೇಪ ಮಾಡ್ತಾ ಇದ್ದಾರೆ. ಅಂದ್ರೆ ಇದು ಪ್ರಾಣ ಸರ್ವಗತವಾಗಿದ್ದರೂ ಕೂಡ ಈ ಪ್ರಾಣಿಗಳ ಶರೀರ ದೇಶದಲ್ಲಿ ಇದು ವೃತ್ತಿ ಲಾಭ ಆಗಬಹುದಲ್ಲ ಅಂತ ಒಂದು ಆಕ್ಷೇಪ. ಈ ಪ್ರಾಣಗಳು ಸರ್ವಗತ ಎಲ್ಲಾ ಕಡೆ ವ್ಯಾಪಕ ಇದ್ರೂ ಕೂಡ ನಮ್ಮ ಶರೀರದ ದೇಶದಲ್ಲಿ ಮಾತ್ರ ಅಲ್ಲಿ ಅದು ವೃತ್ತಿ ಲಾಭ ಆಗಬಹುದಲ್ಲ ಅಂತ ಒಂದು ವೇಳೆ ಈ ರೀತಿ ಆಕ್ಷೇಪ ಮಾಡಿದ್ರೆ ಇದು ಹೊಂದುದಿಲ್ಲ ಅಂತ ಹೇಳ್ತಾರ ಅವರು.
ವೃತ್ತಿ ಮಾತ್ರಸ್ಯ ಕರ್ಣತ್ವೋಪಪತ್ತೇಃ. ಇಲ್ಲಿ ಕರ್ಣ ವೃತ್ತಿ ಮಾತ್ರ ಅನ್ನುವಂತಹದ್ದು ಅದು ಕರ್ಣ ಆಗಿರಬಹುದು ಅಂತ. ಅಲ್ಲಿ ವೃತ್ತಿ ಮಾತ್ರವೇ ಅಲ್ಲಿ ಕರ್ಣ ಆಗಿರಬಹುದು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ವೃತ್ತಿನೇ ಆಗಲಿ ಅಥವಾ ಮತ್ತೊಂದೇ ಆಗಲಿ, ಅಂದ್ರೆ ಯಾವುದೋ ಅರಿವಿಗೆ ಸಾಧನ ಆಗಿರ್ತೈತೋ ಅದು ನಮ್ಮ ಮೊದಲು ಕರ್ಣ ಅಂತ. ಕರ್ಣ ಅಂತ ನಾವು ಯಾವ್ದಕ್ ಕರಿತೀವಿ? ಈಗ ನಮಗ ನೇತ್ರ ಅನ್ನುವಂತಹದ್ದು ಒಂದು ಕರ್ಣ. ನಾವು ನೇತ್ರದಿಂದ ವಸ್ತುಗಳ ಧ್ಯಾನ ಮಾಡ್ಕೋತೀವಿ, ರೂಪ ಜ್ಞಾನ ಆಕೈತಿ ನಮಗ. ಶ್ರೋತ್ರದಿಂದ ಶಬ್ದ ಜ್ಞಾನ ಆಗ್ತದೆ. ಶಬ್ದ ಜ್ಞಾನ ಮಾಡ್ಕೊಳಕ ಕಿವಿ, ನಮ್ಮ ಶ್ರೋತ್ರ ಅನ್ನುವಂತಹದ್ದು ಒಂದು ಕರ್ಣ. ರೂಪ ಜ್ಞಾನ ಮಾಡ್ಕೊಳಿಕ್ಕೆ ಕಣ್ಣು ಅನ್ನುವಂತಹದ್ದು ಒಂದು ಕರ್ಣ. ಅಂದ್ರೆ ಇಲ್ಲಿ ಯಾವ ವಸ್ತುವಿನ ಒಂದು ಜ್ಞಾನ ನಮಗ ಆಗ್ಬೇಕಾಗ್ತಿತ್ತು, ಅದು ವೃತ್ತಿನೇ ಆಗ್ಲಿ ಅಥವಾ ಮತ್ತೊಂದು ಯಾವುದೇ ಆಗಲಿ, ಅರಿವಿಗೆ ಯಾವ್ದು ಸಾಧನ ಆಗ್ತೈತೋ ಅದು ನಮ್ಮದೊಳಗೆ ಅದು ಕರ್ಣ ಅಂತ ಹೇಳಿಸ್ಕೊಂಡ್ ಬರ್ತೈತೆ ಅಂತ ಹೇಳಿ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಯದೇವ ಹಿ ಉಪಲಬ್ಧಿ ಸಾಧನಂ ವೃತ್ತಿ ಅನ್ಯದ್ವಾ ತಸ್ಯೈವ ನ ಕರ್ಣತ್ವಂ. ಇಲ್ಲಿ ನಮ್ಮ ಕರ್ಣ ಅನ್ನುವಂತಹದ್ದು ಯಾವುದು, ನಾವು ಯಾವ್ದು ಕರ್ಣ ಅಂತ ಹೇಳ್ತೀವಿ ಅಂತಂದ್ರೆ ಯದೇವ ಉಪಲಬ್ಧಿ ಸಾಧನಂ, ಅಂದ್ರೆ ಯಾವುದರಿಂದ ನಮಗ ಅರು ಅನ್ನುವಂತಹದ್ದು ಆಗ್ತದೋ, ಅದು ವೃತ್ತಿನೇ ಆಗಿರ್ಬೋದು ಅಥವಾ ಬೇರೆದ್ದೇ ಆಗಿರಬಹುದು, ಅದು ನಮಗೆ ಅರಿಲಿಕ್ಕೆ ಸಾಧನ ಆಗೈತಿ ಅಂದ್ರೆ ನಾವು ಅದಕ್ಕೆ ಕರ್ಣ ಅಂತ ಕರಿತಾ ಇದ್ದೇವಿ ಅಂತ. ಸಂಜ್ಞಾ ಮಾತ್ರೇ ವಿವಾದ ಐತಿ ಕರ್ಣಾನಾಂ ವ್ಯಾಪಿತ್ವ ಕಲ್ಪನಾ ನಿರರ್ಥಕ. ಇಲ್ಲಿ ನಮಗ ಹೆಸರಿಗೆ ಮಾತ್ರ ಇಲ್ಲಿ ವಿರೋಧ ಅನ್ನುವಂತಹದ್ದಾಯ್ತು. ಇಲ್ಲಿ ಪೂರ್ವ ಪಕ್ಷ ನಮ್ಗೆ ಆಕ್ಷೇಪ ಮಾಡ್ತಾನಲ್ಲ, ಅವು ನಮಗೂ ಹೆಸರಿನಲ್ಲಿ ಮಾತ್ರ ಇಲ್ಲಿ ವಿವಾದ ಆಗೈತಿ ಹೊರತು, ಯಾಕಂದ್ರೆ ಇಲ್ಲಿ ಕರ್ಣಗಳಿಗೆ ವ್ಯಾಪಕತ್ವವನ್ನ ಕಲ್ಪಿಸುವುದು ಅದು ವ್ಯರ್ಥ ಅಂತ ಹೇಳಿ ಇಲ್ಲಿ ಆಚಾರ್ಯ ನಮಗ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ವೃತ್ತಿ ಲಾಭ ಪಕ್ಷದ ಬಗ್ಗೆ ಬೃಹದಾರಣ್ಯಕೋಪನಿಷತ್ನಲ್ಲಿ 4ನೇ ಅಧ್ಯಾಯದಲ್ಲಿ 4ನೇ ಪಾದೊಳಗೆ 2ನೇ ಸೂತ್ರದಲ್ಲಿ 2ನೇ ಮಂತ್ರದಲ್ಲಿ ಅದು ಹೇಳ್ಕೊಂಡು ಬಂದಿದ್ದಾರೆ. ಅದು ವಿಚಾರ ಇಲ್ಲದದು. ಆದ್ರಿಂದ ಇಲ್ಲಿ ಆ ಕರ್ಣಗಳಿಗೆ ವ್ಯಾಪಿತ್ವ ಅನ್ನುವಂತಹದ್ದನ್ನ ನಾವು ಕಲ್ಪನಾ ಮಾಡೋದು ಇದು ವ್ಯರ್ಥ ಅಂತೇಳಿ, ನಿರರ್ಥಕ ಅಂತ. ಕರ್ಣಾನಾಂ ವ್ಯಾಪಿತ್ವ ಕಲ್ಪನಾ, ಕರ್ಣಗಳು ವ್ಯಾಪಕವಾಗಿದ್ದಾವೆ ಅಂತ ಹೇಳಿ ನಾವು ಕಲ್ಪಿಸುವಂತಹದ್ದು ನಿರರ್ಥಕ ಆಗ್ತದೆ. ತಸ್ಮಾತ್ ಸೂಕ್ಷ್ಮಾಹ ಪರಿಚ್ಛಿನ್ನಾಶ್ಚ ಪ್ರಾಣಾಹ. ಆದ್ದರಿಂದ ಇಲ್ಲಿ ಪ್ರಾಣಗಳು ಸೂಕ್ಷ್ಮಾಹ, ಇವು ಬಹಳ ಸೂಕ್ಷ್ಮ ಆಗಿದ್ದಾವೆ. ಮತ್ತು ಪರಿಚ್ಛಿನ್ನಾಶ್ಚ, ಇವು ಪರಿಚ್ಛಿನ್ನನೂ ಕೂಡ ಆಗಿದ್ದಾವೆ ಅಂತ. ಇತಿ ಅಧ್ಯವಶ್ಯಾಮಃ, ನಾವು ಹಿಂಗ್ ನಿಶ್ಚಯ ಮಾಡ್ಕೊಳ್ಬೇಕು ಅಂತ. ಇಲ್ಲಿ ನಮ್ದು ನಿರ್ಣಯಕ್ಕೂ ವೇದಾಂತ ನಿರ್ಣಯ ಏನಪ್ಪಾ ಅಂತಂದ್ರ ಪ್ರಾಣಗಳು ಪರಿಚ್ಛಿನ್ನನೂ ಅದಾವು ಮತ್ತು ಸೂಕ್ಷ್ಮನೂ ಅದಾವು ಅಂತೇಳಿ ನಾವು ಈ ಪ್ರಕಾರವಾಗಿ ನಿಶ್ಚಯ ಮಾಡಿಕೊಳ್ಬೇಕು. ಇನ್ನ 4ನೇ ಅಧಿಕರಣ ಪ್ರಾಣಶ್ರೇಷ್ಠಾಧಿಕರಣ ಅಂತ ಹೇಳಿ, ಶ್ರೇಷ್ಠಶ್ಚ ಅಂತ ಅದು 8ನೇ ಸೂತ್ರ. ಅಂದ್ರೆ ಈ ಪ್ರಾಣ ಇದು ಶ್ರೇಷ್ಠವೇ ಅಂತ ಇದು, ಯಾಕೆ ಬ್ರಹ್ಮ ಕಾರ್ಯವೇ ಆಗೈತಿ ಅಂತ ಹೇಳ್ತಾ ಇದ್ದಾರೆ ಈ ಸೂತ್ರದಲ್ಲಿ. ಆ ಮುಖ್ಯ ಪ್ರಾಣನ ವಿಷಯಕವಾಗಿ ಇಲ್ಲಿ ಅನೇಕ ಆಕ್ಷೇಪಗಳು ಮತ್ತು ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅವರು. ಪೂರ್ವ ಪಕ್ಷ ಸಿದ್ಧಾಂತ ಏನನ್ನೋದು ಇಲ್ಲಿ ಬರ್ತದೆ ಇದ್ರಾಗ್ರೆ. ಮುಖ್ಯಶ್ಚ ಪ್ರಾಣಃ ಇತರ ಪ್ರಾಣವತ್ ಬ್ರಹ್ಮ ವಿಕಾರ ಇತಿ ಅತಿದಿಶತಿ ಅಂತ. ಮುಖ್ಯಶ್ಚ ಪ್ರಾಣಃ, ಇಲ್ಲಿ ಮುಖ್ಯ ಪ್ರಾಣ ಅನ್ನುವಂತಹದ್ದು ಅಂದ್ರೆ ನಮ್ಮ ಶ್ವಾಸೋಚ್ಛ್ವಾಸ ಒಂದು ದಿವಸಕ್ಕೆ 21,600 ಸಾರಿ ಶ್ವಾಸೋಚ್ಛ್ವಾಸ ಕ್ರಿಯೆ ನಡೀತೈತಿ ನಮ್ಗೆ ಒಂದ್ ದಿವಸಕ್ಕೆ. ಈ ಮುಖ್ಯ ಪ್ರಾಣ ಅನ್ನುವಂತಹದ್ದು ಇತರ ಪ್ರಾಣವತ್ ಅಂದ್ರೆ ಬೇರೆ ಪ್ರಾಣಗಳಂತೆ ಅಂತ. ಮುಖ್ಯ ಪ್ರಾಣ ಅನ್ನುವಂತಹದ್ದು ಈ ಬೇರೆ ಪ್ರಾಣಗಳಂತೆ ಬ್ರಹ್ಮ ವಿಕಾರ ಇತಿ, ಇದು ಬ್ರಹ್ಮದ ಕಾರ್ಯ ಅಂತ. ವಿಕಾರ ಅಂದ್ರೆ ಕಾರ್ಯ ಅಂತ. ಈ ಮುಖ್ಯ ಪ್ರಾಣ ಅನ್ನುವಂತಹದ್ದು ಇತರ ಪ್ರಾಣಗಳು ಯಾವ ರೀತಿಯಾಗಿ ಬ್ರಹ್ಮದ ಕಾರ್ಯಗಳಾಗಿದ್ದಾವೆಯೋ ಹಾಗೆ ಇದು ಕೂಡ ಬ್ರಹ್ಮದ ಕಾರ್ಯವೇ ಅಂತ ಹೇಳಿ
ಇಲ್ಲಿ ಅತಿದೇಶವನ್ನ ಮಾಡಿದ್ದಾರೆ ಅಂತ. ತಶ್ಚ ಅವಿಶೇಷೇನೈವ ಸರ್ವ ಪ್ರಾಣಾನಾಂ ಬ್ರಹ್ಮ ವಿಕಾರತ್ವಂ ಆಖ್ಯಾತಂ. ಅವಿಶೇಷೇನೈವ, ಅವಿಶೇಷಣ ಅಂದ್ರೆ ಸಾಮಾನ್ಯವಾಗಿ ಅಂತ, ಸಮಾನವಾಗಿ ಅಂತ. ಸರ್ವ ಪ್ರಾಣಾನಾಂ ಅಂದ್ರೆ ಎಲ್ಲಾ ಪ್ರಾಣಗಳು ಸಮಾನವಾಗಿಯೂ ಬ್ರಹ್ಮ ವಿಕಾರತ್ವಂ ಆಖ್ಯಾತಂ. ಅಂದ್ರೆ ಎಲ್ಲಾ ಪ್ರಾಣಿಗಳೇನದಾವು ಸಾಮಾನ್ಯವಾಗಿ ಸಮಾನವಾಗಿಯೇ ಬ್ರಹ್ಮದ ವಿಕಾರತ್ವ ಅಂದ್ರೆ ಬ್ರಹ್ಮದ ವಿಕಾರವೇ ಆಗಿದಾವೆ ಅಂತ, ಬ್ರಹ್ಮದ ಕಾರ್ಯವೇ ಆಗಿದಾವೆ ಅಂತೇಳಿ ಆಖ್ಯಾತಂ. ಇದನ್ನ ಶ್ರುತಿ ಎನ್ನುವಂತಹದ್ದು ಹೇಳ್ಕೊಂಡು ಬರ್ತದೆ. ಅಂದ್ರೆ ಎಲ್ಲಾ ಪ್ರಾಣಿಗಳು ಬ್ರಹ್ಮದಿಂದಲೇ ಉತ್ಪತ್ತಿಯಾಗಿದ್ದಾವೆ ಅಂತೀವು. ಈ ಪ್ರತಿಯೊಂದು ಪ್ರಾಣಿಗಳೇನದಾವು ಇವು ಸಮಾನವಾಗಿ ಅಂದ್ರೆ ಹೆಚ್ಚು ಕಡಿಮೆ ಇಲ್ಲದೆ, ವಿಶೇಷಣ ಇವ ಅಂತಂದ್ರೆ ಏನು, ಸಮಾನವಾಗಿ ಅಂತ. ಇವು ಸಮಾನವಾಗಿ ಬ್ರಹ್ಮದ ಒಂದು ವಿಕಾರವೇ ಆಗಿದಾವೆ ಅಂತ ಇಲ್ಲಿ ಹೇಳಿದ್ರು ಅವರು. ಆಖ್ಯಾತಂ ಇದನ್ನು ಶ್ರುತಿಗಳು ಹೇಳ್ಕೊಂಡ್ ಬಂದಿದ್ದಾರೆ. ಅದು ಶ್ರುತಿ ಪ್ರಮಾಣ ಕೊಡ್ತಾ ಇದ್ದಾರೆ ಅವರು. ಏತಸ್ಮಾತ್ ಜಾಯತೆ ಪ್ರಾಣಃ ಮನಸ್ಸರ್ವೇಂದ್ರಿಯಾಣಿ ಚ ಇತಿ ಸೇಂದ್ರಿಯ ಮನೋವ್ಯತಿರೇಕೇಣ ಪ್ರಾಣಸ್ಯ ಉತ್ಪತ್ತಿ ಶ್ರವಣಾತ್. ನೋಡ್ರಿ, ಮುಂಡಕೋಪನಿಷತ್ನೊಳಗ 2ನೇ ಅಧ್ಯಾಯದೊಳಗ 1ನೇ ಮುಂಡಕ 3ನೇ ಮಂತ್ರದೊಳಗ ಅಲ್ಲಿ ನಮಗೇನ್ ಪ್ರಮಾಣ ಕೊಟ್ಟರು ಅಂದ್ರೆ ಏತಸ್ಮಾತ್ ಜಾಯತೆ ಪ್ರಾಣಃ. ಏತಸ್ಮಾತ್ ಅಂದ್ರೆ ಏನು, ಈ ಆತ್ಮನಿಂದಲೇ ಅಂತ ಪ್ರಾಣ ಅನ್ನುವಂಥದ್ದು ಉತ್ಪತ್ತಿ ಆಗ್ತದೆ, ಮತ್ತು ಮನಸ್ಸನ್ನುವಂಥದ್ದು ಉತ್ಪತ್ತಿ ಆಗ್ತದೆ. ಸರ್ವೇಂದ್ರಿಯಾಣಿ ಚ ಅಂದ್ರೆ ಎಲ್ಲಾ ಇಂದ್ರಿಯಗಳು ಅಂತ. ಎಲ್ಲಾ ಇಂದ್ರಿಯಗಳು, ಮನಸ್ಸು, ಪ್ರಾಣವು ಈ ಆತ್ಮನಿಂದಲೇ ಉತ್ಪತ್ತಿ ಆಗ್ತಾ ಇದ್ದಾವೆ ಅಂತ ಹೇಳಿ ಮುಂಡಕೋಪನಿಷತ್ತು ಅನ್ನುವಂತಹದ್ದು ನಮಗೆ ಉಪದೇಶ ಮಾಡ್ತದೆ. ಇತಿ ಸೇಂದ್ರಿಯ ಮನೋವ್ಯತಿರೇಕೇಣ ಪ್ರಾಣಸ್ಯ ಉತ್ಪತ್ತಿ ಶ್ರವಣಾತ್. ಇಲ್ಲಿ ನೋಡ್ರಿ, ಇಲ್ಲಿ ಸಹ ಇಂದ್ರಿಯ ಅಂತ, ಸೇಂದ್ರಿಯ ಅಂತಂದ್ರೆ ಏನು, ಸಹ ಇಂದ್ರಿಯ ಅಂದ್ರೆ ಇಂದ್ರಿಯ ಸಹಿತವಾಗಿ ಅಂತ. ಇಲ್ಲಿ ಇಂದ್ರಿಯಗಳ ಉತ್ಪತ್ತಿಯನ್ನು ಹೇಳಿದಾರ ಮತ್ತು ಮನಸ್ಸಿನ ಉತ್ಪತ್ತಿಯನ್ನು ಹೇಳಿದಾರ. ಮನಸ್ಸರ್ವೇಂದ್ರಿಯಾಣಿಚ ಅನ್ನೋದ್ರಿಂದ ಎಲ್ಲಾ ಇಂದ್ರಿಯಗಳು ಅಂದ್ರೆ ದಶೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚ ಕರ್ಮೇಂದ್ರಿಯಗಳು, ಇವು ಕೂಡ ಆತ್ಮನಿಂದಲೇ ಉತ್ಪತ್ತಿ ಆಗ್ತವೆ. ಮತ್ತು ಮನಸ್ಸನ್ನು ಕೂಡ ಹೇಳ್ಕೊಂಬಂದಾರ, ಮನಸ್ಸು ಕೂಡ ಉತ್ಪತ್ತಿ ಆಕತಿ ಅಂತ ಹೇಳಿದಾರ. ವ್ಯತಿರೇಕೇಣ ಅಂತಂದ್ರೆ ಇದಕ್ಕಿಂತಲೂ ಭಿನ್ನವಾಗಿ, ಇಂದ್ರಿಯ ಮತ್ತು ಮನಸ್ಸಿಗಿಂತಲೂ ಭಿನ್ನವಾಗಿ ಪ್ರಾಣಸ್ಯ ಉತ್ಪತ್ತಿ ಶ್ರವಣಾತ್ ಅಂದ್ರೆ ಪ್ರಾಣದ ಉತ್ಪತ್ತಿಯನ್ನು ಕೂಡ ಹೇಳಿದಾರಂತಲ್ಲಿ. ಪ್ರಾಣವು ಕೂಡ ಕೇವಲ ಇಲ್ಲಿ ಮನಸ್ಸು ಇಂದ್ರಿಯಗಳು ಮಾತ್ರ ಉತ್ಪತ್ತಿ ಅಂತ ಹೇಳಿಲ್ಲ. ಮತ್ತೇನ್ ಹೇಳಿದ್ರು, ಪ್ರಾಣಸ್ಯ ಉತ್ಪತ್ತಿ ಶ್ರವಣಾತ್, ಪ್ರಾಣವು ಕೂಡ ಉತ್ಪತ್ತಿ ಆಗ್ತದ ಅನ್ನುವಂತ ವಿಚಾರವನ್ನ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಸ ಪ್ರಾಣಮಸೃಜತ ನೋಡ, ಅದು ಪ್ರಾಣವನ್ನ ಉತ್ಪತ್ತಿ ಮಾಡ್ತು ಅಂತೇಳಿ ಅಲ್ಲಿ ಶ್ರುತಿ ಬಂದದಲ್ಲಿ. ಇತ್ಯಾದಿ ಶ್ರವಣೇಭ್ಯಶ್ಚ, ಹೀಗೆ ನಮಗ ಪ್ರಶ್ನೋಪನಿಷತ್ತಿನಲ್ಲಿಯೂ ಕೂಡ ಸಹ ಅಂದ್ರೆ ಅವನು ಅಂದ್ರೆ ಇಲ್ಲಿ ಆತ್ಮ ಅಂತ, ಪ್ರಾಣಮಸೃಜತ ಪ್ರಾಣವನ್ನು ಸೃಷ್ಟಿ ಮಾಡಿದ. ಮುಂಡಕೋಪನಿಷತ್ತಿನಲ್ಲಿಯೂ ಕೂಡ ಮನಸ್ಸು ಇಂದ್ರಿಯಾದಿಗಳಿಗಿಂತಲೂ ಭಿನ್ನವಾಗಿ ಪ್ರಾಣದ ಉತ್ಪತ್ತಿಯನ್ನು ಹೇಳಿದಾರ. ಮತ್ತು ಪ್ರಶ್ನೋಪನಿಷತ್ನಲ್ಲಿಯೂ ಕೂಡ ಪ್ರಾಣಮಸೃಜತ ಅವನು ಪ್ರಾಣವನ್ನು ಉತ್ಪತ್ತಿ ಮಾಡಿದ ಅಂತ ಹೇಳಿ ಹಿಂಗ ನಮ್ಮ ಶ್ರುತಿಗಳಲ್ಲಿ ನಾವು ಕೇಳ್ತಾ ಇದ್ದೀವಿ. ಕಿಮರ್ಥ ಪುನರತಿದೇಶ, ಹಾಗಾದ್ರೆ ಇಲ್ಲಿ ಅತಿದೇಶವನ್ನ ಯಾಕೆ ಮಾಡಿದೀರಿ, ಯಾಕೆ ಮಾಡಿದ್ದಾರೆ ಅಂತ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ. ಅಧಿಕ ಆಶಂಕಾಪಕರಣಾರ್ಥ ಅಂದ್ರೆ ಮತ್ತೆ ಯಾರಾದ್ರೂ ಹೆಚ್ಚಿನ ಆಶಂಕೆ ಅನ್ನುವಂತಹದ್ದು ಮಾಡಬಹುದು. ಅದಕ್ಕೆ ನಾವು ಅದನ್ನು ಪರಿಹಾರ ಮಾಡುವುದಕ್ಕೋಸ್ಕರವಾಗಿ ನಾವಿಲ್ಲಿ ಅತಿದೇಶವನ್ನ ಮಾಡಿದೇವಿ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಮತ್ತೊಂದು ಯಾವ್ದಾದ್ರು ಇನ್ನು ಮತ್ತೆ ಹೆಚ್ಚಿನ ಪ್ರಶ್ನೆಗಳನ್ನು ಮಾಡಬಹುದಲ್ಲ ಅದ್ರ ಬಗ್ಗೆ. ಹೇಗೆ ಅಂತಂದ್ರೆ, ನಾಸ ದಾಸಿಯೇ ಹಿ ಬ್ರಹ್ಮ ಪ್ರಧಾನೇ ಸೂಕ್ತೆ ಮಂತ್ರವರ್ಣೋ ಭವತಿ. ಇಲ್ಲಿ ನಾಸದಾಸಿ ಅನ್ನುವಂತಹದ್ದು ಒಂದು ಸೂಕ್ತದು. ಅಲ್ಲಿ ಆ ಒಂದು ಬ್ರಹ್ಮ ಪ್ರಧಾನವಾಗಿರ್ತಕ್ಕಂಥ, ಬ್ರಹ್ಮ ಪ್ರಧಾನಿ ಅಂದ್ರೆ ಬ್ರಹ್ಮ ಪ್ರಧಾನದಲ್ಲಿ ಸೂಕ್ತೆ ಅಂದ್ರೆ ನಾಸದಾಸಿ ಅನ್ನುವಂತ ಒಂದು ಸೂಕ್ತದಲ್ಲಿ
ಮಂತ್ರವರ್ಣೋ ಭವತಿ, ಅಲ್ಲಿ ಒಂದು ಮಂತ್ರ ಅನ್ನುವಂತಹದ್ದು ಬರ್ತಾ ಇದೆ ಅಂತ. ಅಲ್ಲಿ ಮಂತ್ರ ಏನ್ ಹೇಳ್ತದ ಅಂತಂದ್ರೆ ಆ ಮಂತ್ರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅವರು. ನ ಮೃತ್ಯುರಾಸೀತ್ ಅಮೃತಂ ನ ತರ್ಹಿ ರಾತ್ರ್ಯಾ ಅಹನ್ ಆಸೀತ್ ಸೂರ್ಯಪ್ರಕೇತಃ ಆನೀತವಾತಂ ಸ್ವದಯಾ ತದೇಕಂ ತಸ್ಮಾದಧ್ಯಾನ್ನ ಪರಃ ಕಿಂಚನಾಸ. ಇದ್ರ ಗುರು ಸಂಹಿತೆ ಅಂತ ಕಾಣ್ತೈತಿ. ಇದ್ರಿ ನ ಮೃತ್ಯುರಾಸೀತ್ ಅಂದ್ರೆ ಅವಾಗ ಮೃತ್ಯು ಅನ್ನುವಂತಹದ್ದು ಇದ್ದಿದ್ದಿಲ್ಲ ಅಂತ. ನ ಮೃತ್ಯುರಾಸೀತ್ ಅಂದ್ರೆ ಸೃಷ್ಟಿ ಪೂರ್ವದಲ್ಲಿ ಇರ್ಬೇಕು ಬಹುಶಃ ಅದು. ಅವಾಗ ಮೃತ್ಯು ಅನ್ನುವಂತಹದ್ದು ಇದ್ದಿದ್ದಿಲ್ಲ. ಅಮೃತಂ ಆಗ ಅಮೃತವೂ ಇರಲಿಲ್ಲ ಅಂತ. ಮೃತ್ಯು ಇರಲಿಲ್ಲ, ಅಮೃತವೂ ಇರಲಿಲ್ಲ. ನ ತರ್ಹಿ ನ ರಾತ್ರ್ಯ, ಮತ್ತ ಅವಾಗ ಈ ರಾತ್ರಿ, ರಾತ್ರಿ ಅಂತಂದ್ರೆ ಏನು, ರಾತ್ರಿಯ ಚಿಹ್ನೆ ಯಾವುದು, ಚಂದ್ರ. ಆ ಚಂದ್ರನು ಇದ್ದಿದ್ದಿಲ್ಲ ಅಂತ. ರಾತ್ರ್ಯ ಅನ್ಹ ಆಶೀತ್, ಅನ್ಹ ಅಂತಂದ್ರೆ ಚಿನ್ನ, ರಾತ್ರಿಯ ಚಿನ್ನವಾಗಿರ್ತಕ್ಕಂಥದ್ದು ಯಾವುದು, ಚಂದ್ರ. ರಾತ್ರಿಯೊಳಗೆ ಚಂದ್ರ ಇರ್ತಾನಲ್ರಿ. ನ ಆಶೀತ್ ಅವನು ಇರ್ಲಿಲ್ಲ, ಚಂದ್ರನು ಇರ್ಲಿಲ್ಲ ಅಂತ ಅಲ್ಲಿ. ಇನ್ನು ಸೂರ್ಯ ಪ್ರಕೇತಃ, ಇನ್ನು ಹಗಲು, ಹಗಲಿನ ಚಿನ್ನವಾಗಿರ್ತಕ್ಕಂಥ ಸೂರ್ಯದಾನಲ್ರಿ, ಸೂರ್ಯನು ಕೂಡ ಇರಲಿಲ್ಲ. ಸೂರ್ಯ ನ ಆಸೀತ್ ಅಂತ ಅಲ್ಲಿ ಅರ್ಥ. ಅಲ್ಲಿ ಪ್ರಕೇತಃ ಆನೀದವಾತಂ ಸ್ವದಯಾ ತದೇಕಂ. ಆನೀದ, ಆನೀದ ಅಂತಂದ್ರೆ ಇಲ್ಲಿ ಆ ಸ್ವದೆಯಿಂದ ಅದು ತಾನೊಂದೇ ಅವಾತವಾಗಿ, ಅವಾತ ಅಂತಂದ್ರೆ ಇಲ್ಲಿ ಗಾಳಿ ಇಲ್ಲದೆ ಇರ್ತಕ್ಕಂಥದ್ದು ಅಂತ. ವಾತ ಅಂದ್ರೆ ಗಾಳಿ, ಅದು ಅವಾತವಾಗಿ ಅದು ಸ್ವದೆಯಿಂದ ಅಂದ್ರೆ ತಾನೊಂದೇ ಅದು ಏನ್ ಮಾಡ್ತಾ ಇತ್ತು, ಅವಾತವಾಗಿ ಅಂದ್ರೆ ಈ ವಾಯು ಇಲ್ಲದೆ, ಗಾಳಿ ಇಲ್ಲದೆ ಅದು ಚೇಷ್ಟೆ ಮಾಡ್ತಾ ಇತ್ತು ಅಂತ ಅಲ್ಲಿ ಶ್ರುತಿ ಅನ್ನುವಂತಹದ್ದು ಹೇಳ್ತದೆ. ಆನೀತ್ ಅವಾತಂ ಸ್ವದಯ, ಸ್ವದಯ ಅಂದ್ರೆ ಸ್ವದೆ, ತನ್ನ ಸ್ವದೆಯಿಂದ ತಾನೊಂದೇ ಅಲ್ಲಿ ಅವಾತ, ಅವಾತವಾಗಿ ಅದು ಏನ್ ಮಾಡ್ತಿತ್ತು, ದಧ್ಯಾನ್ನ ಪರಃ ಕಿಂಚನಾಶ, ಅದು ಹಿಂಗ ಚೇಷ್ಟೆ ಮಾಡ್ತೈತೆ. ಅದಕ್ಕೆ ಹೆಚ್ಚಿನಕ್ಕಿಂತ ಮತ್ತೊಂದು ಯಾವುದು ಇರಲಿಲ್ಲ ಅಂತೇಳಿ ಹಿಂಗ ಅಲ್ಲಿ ಒಂದು ಸೂಕ್ತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ನಾಸದಿ ಅನ್ನುವಂತ ಒಂದು ಸೂಕ್ತಿಯೊಳಗ, ಸೂಕ್ತದಲ್ಲಿ ಈ ರೀತಿಯಾಗಿ ಅಲ್ಲಿ ಒಂದು ಮಂತ್ರ ಅನ್ನುವಂತಹದ್ದು ಬರ್ತಾ ಇದೆ ಅಂತ. ಮಂತ್ರವರ್ಣಾಚ್ಛ ಅಂತ ಹೇಳಿದ್ರಿ ಇಲ್ಲಿ. ಆನೀತ್ ಇತಿ ಪ್ರಾಣಕರ್ಮ ಉಪಾದಾನಾತ್ ಪ್ರಾಗುತ್ಪತ್ತೇ ಸಂತಮಿವ ಪ್ರಾಣಂ ಸೂಚಯತಿ. ಆನೀತ್ ಅಂತ ಒಂದು ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡಿದ್ದಾರೆ. ಆನೀತ್ ಅಂದ್ರೆ ಏನಾದ್ರು ಚೇಷ್ಟೆ ಮಾಡ್ತಾ ಇತ್ತು ಅಂತ ಹೇಳಿ ಅಲ್ಲಿ ಆ ಪ್ರಾಣ ಕರ್ಮವನ್ನು ತೆಗೆದುಕೊಂಡು ಹೇಳಿದ್ದಾರೆ ಅಂತ. ಚೇಷ್ಟೆ ಮಾಡ್ತಕ್ಕಂಥದ್ದು ಪ್ರಾಣ ಅಲ್ರಿ. ಇವಾಗ ಚೇಷ್ಟೆ ಇದ್ದಾಗ ಎಲ್ಲ ಪ್ರಾಣದ ಕೆಲಸ ನಡೀತಾ ಇದ್ದಾವೆ. ಪ್ರಾಣ ಇರ್ಲಿಕ್ಕಂದ್ರೆ ಯಾವ ಚೇಷ್ಟೆನೂ ಇಲ್ಲಲ್ರಿ ಇವಾಗ. ಈಗ ನಮ್ಮ ಶರೀರದೊಳಗೆ ಪ್ರಾಣ ಐತೆ ಅಂತೇಳಿ ನಾವು ಕೈ ಕಾಲು ಆಡಿಸೋದು, ಕೈ ಆ ಕಡೆ ಚಲವಲ್ ನಾಕ್ತಾವಲ್ರಿ, ನಮ್ಮ ಕೈ ಕಾಲುಗಳು ಚಲವಲ್ ನಾಕ್ತಾವಲ್ರಿ ಇವು. ಇವು ಚೇಷ್ಟೆ ಮಾಡ್ತಾವಿಲ್ರಿ ಇವು. ಯಾವಾಗ ಇವು ಪ್ರಾಣ ಇದ್ದಾಗಲ್ರಿ ಇದು. ಪ್ರಾಣ ಇದ್ದಾಗನ ಇವೆಲ್ಲಾ ಕ್ರಿಯೆಗಳು ನಡೀತಾ ಇದ್ದಾವೆ. ಮತ್ತ ಅಲ್ಲಿ ಚೇಷ್ಟೆ ಆನೀತ್ ಅಂದ್ರೆ ಏನು, ಚೇಷ್ಟೆ ಮಾಡ್ತಾ ಇತ್ತು ಅಂತ ಹೇಳಿ ಆ ಪ್ರಾಣದ ಒಂದು ಕ್ರಿಯೆ ಅನ್ನುವಂತಹದ್ದನ್ನಲ್ಲಿ ತೆಗೆದುಕೊಂಡು ಹೇಳಿದಾರಲ್ಲ. ಮತ್ತ ಅವಾಗ ನಮಗೇನ್ ಅನಿಸ್ತೈತಿ, ಉತ್ಪತ್ತಿಗಿಂತ ಪೂರ್ವದಲ್ಲಿ ಪ್ರಾಣ ಇತ್ತು ಅಂತ ನಮಗ ತಿಳುವಳಿಕೆ ಬರ್ತೈತಲ್ರಿ ಇವಾಗ. ಪ್ರಾಗುತ್ಪತ್ತೇ ಸಂತಮ್ಯೋ ಪ್ರಾಣಂ ಸೂಚಯತಿ. ಪ್ರಾಗುತ್ಪತ್ತಿಯ ಸೃಷ್ಟಿ ಪೂರ್ವದಲ್ಲಿ ಅಲ್ಲಿ ಪ್ರಾಣನ ಕ್ರಿಯವಾಗಿರ್ತಕ್ಕಂತ ಚೇಷ್ಟೆ ಮಾಡುತ್ತಿತ್ತು ಅಂತ ಹೇಳಿದ್ದರಿಂದ ಅಲ್ಲಿ ಪ್ರಾಣ ಇದೆ ಅಂತಾನೆ ಅರ್ಥ ಆಯ್ತಲ್ಲ ಇವಾಗ. ಅಲ್ಲಿ ಪ್ರಾಗುತ್ಪತ್ತಿ ಅಂದ್ರೆ ಉತ್ಪತ್ತಿ ಪೂರ್ವದೊಳಗ ಪ್ರಾಣಂ ಸಂತಮಿವ ಅಂದ್ರೆ ಪ್ರಾಣ ಇದೆ ಇತ್ತು, ಪ್ರಾಣ ಇತ್ತು ಅನ್ನುವಂತಹದ್ದನ್ನ ಸೂಚಯತಿ, ಆ ಮಂತ್ರ ನಮಗ್ ಸೂಚನೆ ಮಾಡ್ತೈತಿ ಅಂತ. ತಸ್ಮಾತ್ ಅಜಃ ಪ್ರಾಣ ಇತಿ ಜಾಯತೆ ಕಶ್ಚಿನ್ ಮತಿ. ಆದ್ದರಿಂದ ಇಲ್ಲಿ ಪ್ರಾಣ ಅನ್ನುವಂತಹದ್ದು ಅಜ ಅಂದ್ರೆ ಏನು, ಉತ್ಪತ್ತಿ ಆಗಿಲ್ಲ ಅಂತ. ಪ್ರಾಣ ಅನ್ನುವಂತಹದ್ದು ಅದು ಜನ್ಮರಹಿತವಾಗಿದೆ ಅಂತ. ಹಿಂಗ ಯಾರಿಗಾದ್ರೂ ಕೂಡ ಮತಿ ಅಂತಂದ್ರೆ ಏನು, ಬುದ್ಧಿಯೊಳಗ ಈ ಅಭಿಪ್ರಾಯ ಮೂಡಬಹುದು ಅಂತ.
ಯಾರಿಗಾದ್ರೂ ಕೂಡ ಈ ಮಂತ್ರವನ್ನು ನೋಡಿದ ತಕ್ಷಣ ಓಹೋ ಅವಾಗ ಮೃತ್ಯು ಇರಲಿಲ್ಲ, ಅಮೃತ ಇರಲಿಲ್ಲ, ಮತ್ತು ಚಂದ್ರ ಇರಲಿಲ್ಲ, ಸೂರ್ಯ ಇರಲಿಲ್ಲ, ಮತ್ತಲ್ಲಿ ಸ್ವಧೆಯಿಂದ ತಾನೊಂದೇ ಇದ್ದುಕೊಂಡು ಅದು ಚೇಷ್ಟೆಯನ್ನು ಮಾಡುತ್ತಿತ್ತು ಅಂತ ಹೇಳಿ, ಚೇಷ್ಟೆ ಮಾಡ್ತಿತ್ತು ಅಂತಂದಾಗ, ಅವಾತವಾಗಿ ಅದು ಚೇಷ್ಟೆ ಮಾಡ್ತಿತ್ತು ಅಂತಂದಾಗ ಅಂದ್ರೆ ಪ್ರಾಣ ಇತ್ತು ಅಂತ ಅರ್ಥ ಆಗ್ಬಿಡ್ತೈತಲ್ರಿ. ಚೇಷ್ಟೆ ಮಾಡುದು ಪ್ರಾಣದ ಕ್ರಿಯೆ, ಅದು ಪ್ರಾಣನೇ ಪ್ರಾಣ ಇದ್ರಲ್ಲ ಚೇಷ್ಟೆ ಮಾಡುದು ಅದು. ಆದ್ದರಿಂದ ಈ ಸೃಷ್ಟಿ ಪೂರ್ವದೊಳಗ, ಉತ್ಪತ್ತಿ ಪೂರ್ವದೊಳಗ ಪ್ರಾಣ ಇತ್ತು ಅಂತ ಹೇಳಿ ಯಾರಿಗಾದ್ರೂ ಕೂಡ ಈ ಅಭಿಪ್ರಾಯ ಎನ್ನುವಂತಹದ್ದು ಬರಬಹುದು. ಆ ಒಂದು ಆಶಂಕೆಯನ್ನ ಇಲ್ಲಿ ಅತಿದೇಶದಿಂದ ತೆಗೆದು ಹಾಕಿದ್ದಾರೆ ಅಂತ. ಇಲ್ಲಿ ಅತಿದೇಶದಿಂದ ಇಲ್ಲಿ ತಾಮ್ ಅತಿದೇಶನ ಅಪನುದತಿ. ತಾಮ್ ಅಂದ್ರೆ ಅಂಥ ಒಂದು ಪ್ರಶ್ನೆ, ಆಕ್ಷೇಪ ಅನ್ನುವಂತಹದ್ದು, ಒಂದು ಆಶಂಕೆ ಅನ್ನುವಂತಹದ್ದು ಬಂದ್ರೆ ಅದನ್ನ ಈ ಅತಿದೇಶದಿಂದ ಅಪನುದತಿ ಅಂದ್ರೆ ಅದನ್ನ ತೆಗೆದು ಹಾಕಿದ್ದಾರೆ ಅಂತ ಇಷ್ಟು ಅರ್ಥ ಇಲ್ರಿ. ಆನಿಚ್ಛಬ್ದೋಪಿ ನ ಪ್ರಾಗುತ್ಪತ್ತೇಃ ಪ್ರಾಣ ಸದ್ಭಾವಂ ಸೂಚಯತಿ. ಇಲ್ಲಿ ಆನೀತ್ ಅನ್ನುವಂತ ಏನು ಶಬ್ದ ಬಂದದಲ್ಲ, ಇದು ಉತ್ಪತ್ತಿಗಿಂತ ಪೂರ್ವದಲ್ಲಿ, ಪ್ರಾಗುತ್ಪತ್ತಿ ಅಂದ್ರೆ ಉತ್ಪತ್ತಿಗಿಂತ ಪೂರ್ವದಲ್ಲಿ ಪ್ರಾಣ ಸದ್ಭಾವಂ ನ ಸೂಚಯತಿ. ಅದು ಮುಂದೆ ಪ್ರಾಣ ಇತ್ತು ಅನ್ನುವುದನ್ನ ಅದು ಸೂಚಿಸುವುದಿಲ್ಲ ಅಂತ ಹೇಳ್ತಾರ. ಆನಿತ್ ಶಬ್ದ ಅಪಿ, ಆನಿತ್ ಅನ್ನುವಂತ ಈ ಶಬ್ದ ಅನ್ನುವಂತಹದ್ದು ಏನು ಮಂತ್ರದಲ್ಲಿ ಬಂದದ, ಆ ಶಬ್ದ ಅನ್ನುವಂತಹದ್ದು ಉತ್ಪತ್ತಿ ಪೂರ್ವದೊಳಗ, ಸೃಷ್ಟಿ ಉತ್ಪತ್ತಿ ಪೂರ್ವದೊಳಗ ಪ್ರಾಣ ಇದೆ ಅನ್ನೋದನ್ನ ಸೂಚನೆ ಮಾಡಂಗಿಲ್ಲ. ಅದು ನಾವಂಗ್ ತಿಳ್ಕೊಂಡಿದ್ದೀವಿ. ಆದ್ರೆ ಆ ಶಬ್ದ ಅನ್ನುವಂತಹದ್ದು ಉತ್ಪತ್ತಿ ಪೂರ್ವದಲ್ಲಿ ಪ್ರಾಣದ ಇರುವಿಕೆ ಅನ್ನುವಂತಹದ್ದನ್ನು ಸೂಚಿಸಲಾರದು. ಯಾಕಂದ್ರೆ ಅವಾತಂ ಇತಿ ವಿಶೇಷಣಾತ್. ಆ ಮಂತ್ರದಲ್ಲಿ ಇನ್ನೂ ಒಂದು ಶಬ್ದ ಏನ್ ಹೇಳಿದ್ದಾರೆ ಅಂತಂದ್ರೆ ಅವಾತಂ ಅಂದ್ರೆ ವಾಯುವಿಲ್ಲದೆ ಅಂತ. ಅವಾತಂ ಅನ್ನೋ ಶಬ್ದಕ್ಕೆ ವಾಯುವಿಲ್ಲದೆ ಅಂತ ಹೇಳಿದ್ದರಿಂದ ಮತ್ತಲ್ಲಿ ಪ್ರಾಣ ಇತ್ತು ಅನ್ನೋದನ್ನ ಹೆಂಗ್ ಕಲ್ಪಿಸ್ಲಿಕ್ಕೆ ಬರ್ತೈತೆ? ಅಲ್ಲಿ ಶ್ರುತಿ ನಿರಾಕರಣೆ ಮಾಡಿಬಿಟ್ಟೈತೆ. ಅಲ್ಲಿ ಆನೀತ್ ಅನ್ನುವಂತ ಶಬ್ದಕ್ಕ ಪ್ರಾಣ ಇದೆ ಅಂತ ಅರ್ಥ ಅಲ್ಲದು, ಅದನ್ನ ಸೂಚನಾ ಮಾಡುವುದೇ ಇಲ್ಲ ಅದು. ಯಾಕಂದ್ರೆ ಅದೇ ಮಂತ್ರದಲ್ಲಿ ಹೇಳಿದ್ರು ಅವಾತಂ ಅಂತ ವಿಶೇಷಣ ಕೊಟ್ಟಿದ್ದರಿಂದ ಅವಾಗಲ್ಲಿ ಗಾಳಿ ರಹಿತವಾಗಿ ಅಂದ್ರೆ ವಾಯು ರಹಿತವಾಗಿ ಅದು ವಾಯುವಿಲ್ಲದೆ ಇತ್ತು ಅಂತ ಹೇಳಿ ವಿಶೇಷಣ ಕೊಟ್ಟಿದಾರಲ್ಲ. ಅಪ್ರಾಣೋ ಯಮನ ಶುಭ್ರಃ. ಮತ್ತು ಮುಂಡಕೋಪನಿಷತ್ತಿನಲ್ಲಿಯೂ ಕೂಡ ಒಂದು ಮಂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಅಪ್ರಾಣ ಅಂದ್ರೆ ಅವನು ಅಪ್ರಾಣನು ಅಂದ್ರೆ ಪ್ರಾಣರಹಿತನು ಅಂತ. ಮತ್ತು ಅಮನಃ ಅವನು ಮನಸ್ಸಿಲ್ಲದವನು. ಯಾಕಂದ್ರೆ ಆತ್ಮನಿಗೆ ಪ್ರಾಣ ಇಲ್ಲ, ಅವನಿಗೆ ಮನಸ್ಸಿಲ್ಲ. ಮತ್ತು ಹೆಂಗಂದ್ರೆ ಶುಭ್ರದಾನ. ಇತಿ ಚ ಮೂಲ ಪ್ರಕೃತೆ ಪ್ರಾಣಾದಿ ಸಮಸ್ತ ವಿಶೇಷರಹಿತತ್ವಸ್ಯ ದರ್ಶಿತತ್ವಾತ್. ಅಂದ್ರೆ ಇಲ್ಲಿ ಮೂಲ ಪ್ರಕೃತಿ ಯಾವುದು? ಇಲ್ಲಿ ಮೂಲ ಪ್ರಕೃತಿಯಾಗಿರ್ತಕ್ಕಂಥವನು ಮೂಲ ಕಾರಣ ಅಂತ. ಇಲ್ಲಿ ಮೂಲ ಪ್ರಕೃತಿ ಅಂದ್ರೆ ಏನು? ಮೂಲ ಕಾರಣ. ಪ್ರಾಣಾದಿ ಸಮಸ್ತ ವಿಶೇಷರಹಿತತ್ವಸ್ಯ, ಅವನಲ್ಲಿ ಯಾವುದೇ ಪ್ರಾಣವೇ ಮೊದಲಾಗಿರ್ತಕ್ಕಂಥ ವಿಶೇಷವು ಅವು ಯಾವ ಕೂಡ ಇಲ್ಲ ಅಂತೇಳಿ ಶ್ರುತಿಯಲ್ಲಿ ಹೇಳಿದ್ದಾರೆ ಅಂತ. ಶ್ರುತಿಯಲ್ಲಿ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಯಾವುದೇ ವಿಶೇಷ ಅನ್ನುವಂತಹದ್ದು ಅವನು ಇಲ್ಲದವನು ಅಂತ ಹೇಳಿ ಈ ಪ್ರಕಾರವಾಗಿ ಶ್ರುತಿಯೊಳಗ ಇದೆ ಅಂತ ಹೇಳ್ತಾ ಇದ್ದಾರೆ. ಮೂಲ ಪ್ರಕೃತೇ ಪ್ರಾಣಾದಿ ಸಮಸ್ತ ವಿಶೇಷರಹಿತತ್ವಾತ್ ದರ್ಶಿತತ್ವಾತ್. ದರ್ಶಿತತ್ವಾತ್ ಅಂದ್ರೇನು? ಶ್ರುತಿಯೊಳಗ ಇಲ್ಲಿ ಮೂಲ ಕಾರಣ ಆಗಿರ್ತಕ್ಕಂಥ ಯಾವ ಪರಮಾತ್ಮದನಲ್ಲ ಅವನಿಗೆ ಪ್ರಾಣಾದಿ ಸಮಸ್ತ ವಿಶೇಷರಹಿತತ್ವಸ್ಯ. ಪ್ರಾಣಾದಿ ಅಂದ್ರೆ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಸಮಸ್ತ ಅಂದ್ರೆ ಎಲ್ಲಾ ಯಾವ ವಿಶೇಷಗಳು ಇಲ್ಲ ಅಂತ. ಪರಮಾತ್ಮನಲ್ಲಿ ಅವನು ಮೂಲ ಕಾರಣ, ಎಲ್ಲಿಗೆ ಮೂಲ ಕಾರಣ ಹೌದು, ಆದ್ರೆ ಅವನಲ್ಲಿ ಪ್ರಾಣವೇ ಮೊದಲಾಗಿರ್ತಕ್ಕಂಥ ಯಾವ ವಿಶೇಷವೂ ಕೂಡ ಇಲ್ಲ ಅಂತ ಹೇಳಿ ಹಿಂಗ ಶ್ರುತಿ ಅನ್ನುವಂತಹದ್ದು ದರ್ಶಿತತ್ವಾಚ. ಶ್ರುತಿ ನಮಗ ಉಪದೇಶ ಮಾಡ್ಕೊಂಡು ಬಂದದ ಅಂತ, ನಮ್ಗೆ ತೋರಿಸಿಕೊಟ್ಟೈತಿ ಅಂತ. ತಸ್ಮಾತ್ ಕಾರಣ ಸದ್ಭಾವ ಪ್ರದರ್ಶನಾರ್ಥ ಏವ ಅಯಂ ಆನಿತ್ ಶಬ್ದ. ಆದ್ದರಿಂದ ಇಲ್ಲಿ ಆನೀತ್ ಅನ್ನುವಂತ ಶಬ್ದ ಈ ಕಾರಣವಾಗಿರ್ತಕ್ಕಂತ ಯಾವ ಬ್ರಹ್ಮ ಅನ್ನುವಂತಹದ್ದು ಏನದಲ್ಲ, ಕಾರಣ ಸದ್ಭಾವ ಪ್ರದರ್ಶನಾರ್ಥ.
ಕಾರಣವಾಗಿರ್ತಕ್ಕಂಥ ಬ್ರಹ್ಮ ಅನ್ನುವಂಥದ್ದು ಇತ್ತು ಅನ್ನುವುದನ್ನ ತಿಳಿಸುವುದಕ್ಕೋಸ್ಕರವಾಗಿ ಏನಾದಿದು ರೀ ಪ್ರದರ್ಶನಾರ್ಥ ಅಯಂ ಆನಿತ್ ಶಬ್ದ. ಈ ಆನೀತ್ ಅನ್ನುವಂತ ಶಬ್ದ ಕಾರಣವಾಗಿರ್ತಕ್ಕಂಥ ಬ್ರಹ್ಮ ಇತ್ತು ಅನ್ನೋದನ್ನು ತೋರ್ಸಾಕ್ ಬಂದೈತೆ ಅಂತದು. ಕಾರಣವಾಗಿರ್ತಕ್ಕಂಥ ಬ್ರಹ್ಮ ಇತ್ತು ಅಂತ ಹೇಳೈತೆ ಹೊರತು ಅಲ್ಲಿ ಪ್ರಾಣ ಇತ್ತು ಅಂತ ಅರ್ಥ ಅಲ್ಲ. ಅಲ್ಲಿ ಶ್ರುತಿ ಅಭಿಪ್ರಾಯ ಏನೈತೆ ಅಲ್ಲಿ, ಇದಕ್ಕೆ ಅಪ್ರಾಣಃ ಅಮನಃ ಶುಭ್ರ ಅಂತ ಈ ರೀತಿ ಶ್ರುತಿ ಹೇಳಬಾರ್ದಾಗಿತ್ತು. ಆತ್ಮ ಪ್ರಾಣರಹಿತನಾಗಿದ್ದಾನೆ, ಮನೋರಹಿತನಾಗಿದ್ದಾನೆ, ಶುಭ್ರನಾಗಿದ್ದಾನೆ ಅಂತ ಹೇಳಿ ಹಿಂಗ್ ವಿಶೇಷಗಳು ಕೊಟ್ಟಿದಾರಲ್ಲ. ಮತ್ತಲ್ಲಿ ಪ್ರಾಣಾದಿ ಯಾವ ವಿಶೇಷಗಳು ಆತ್ಮನಲ್ಲಿ ಪರಮಾತ್ಮನಲ್ಲಿ ಇಲ್ಲ ಅಂತಾನೆ ಅದು ಸಿದ್ಧ ಆಗಿತ್ತು, ಶ್ರುತಿ ಹೇಳ್ತೈತಿ. ಆದ್ರಿಂದ ಇಲ್ಲಿ ಆನೀತ್ ಅನ್ನುವಂತ ಶಬ್ದಕ್ಕೆ ನಾವ್ ಏನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅಲ್ಲಿ ಮೂಲ ಕಾರಣವಾಗಿರ್ತಕ್ಕಂತ ಯಾವ ಪರಬ್ರಹ್ಮ ವಸ್ತು ಅನ್ನುವಂತಹದ್ದು ಏನದಲ್ಲ, ಪರಮಾತ್ಮ ವಸ್ತು ಅನ್ನುವಂತಹದ್ದು ಏನದಲ್ಲ, ಅದು ಇತ್ತು ಅಂತ ಅದನ್ನು ತೋರಿಸುವುದಕ್ಕೋಸ್ಕರವಾಗಿ ಆನಿತ್ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಹೊರತು ಅಲ್ಲಿ ಪ್ರಾಣ ಇತ್ತು ಅಂತ ಹಿಂಗ ನಾವು ಅರ್ಥ ಮಾಡಬಾರದು ಅಂತ. ಶ್ರೇಷ್ಠ ಇತಿ ಚ ಮುಖ್ಯಂ ಪ್ರಾಣಂ ಅವಿದದಾತಿ. ಇಲ್ಲಿ ಶ್ರೇಷ್ಠ ಅಂತ ಹೇಳಿದ್ರಲ್ರಿ ಇಲ್ಲಿ, ಆ ಶ್ರೇಷ್ಠ ಅನ್ನುವಂತಹದ್ದು ಇಲ್ಲಿ ಸೂತ್ರಕಾರರು ಅಲ್ಲಿ ಮುಖ್ಯ ಪ್ರಾಣವನ್ನ ಕುರಿತು ಹೇಳಿದ್ದಾರೆ ಅಂತ. ಈ ಮುಖ್ಯ ಪ್ರಾಣ ಅನ್ನುವಂತಹದ್ದು ಎಲ್ಲಾ ಪ್ರಾಣಗಳಿಗಿಂತಲೂ ಶ್ರೇಷ್ಠವಾಗಿದೆ ಅಂತ. ಪ್ರಾಣೋ ವಾವ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಇತಿ ಶ್ರುತಿ ನಿರ್ದೇಶಾತ್. ಇಲ್ಲಿ ಚಾಂದೋಗ್ಯೋಪನಿಷತ್ನಲ್ಲಿ ಈ ಪ್ರಾಣ ಅನ್ನುವಂತಹದ್ದು ಇದು ಜ್ಯೇಷ್ಠವೂ ಆಗಿದೆ ಶ್ರೇಷ್ಠವೂ ಆಗಿದೆ ಅಂತ. ಈಗ ಜ್ಯೇಷ್ಠ ಪುತ್ರ ಅಂದ್ರೆ ಹಿರಿಯ ಮಗ ಅಂತಾರಲ್ರಿ. ಹೌದು. ಹಂಗ ಈ ಜ್ಯೇಷ್ಠ ಅಂದ್ರೆ ಎಲ್ಲದಕ್ಕಿಂತಲೂ ಹಿರಿಯ ದೊಡ್ಡದಂತಿದು. ದೊಡ್ಡವರಿಗೆ ಹಿರಿಯರ್ ಅಂತಾರಲ್ವ. ಶ್ರೇಷ್ಠಶ್ಚ ಮತ್ತೆ ಇದು ಶ್ರೇಷ್ಠವೂ ಕೂಡ ಆಗಿದೆ ಇತಿ ಶ್ರುತಿ ನಿರ್ದೇಶಾತ್. ಇನ್ನು ಜ್ಯೇಷ್ಠಶ್ಚ ಪ್ರಾಣಃ ಶುಕ್ರ ನಿಷೇಕ ಕಾಲಾದಾರಭ್ಯ ತಸ್ಯ ವೃತ್ತಿ ಲಾಭಾತ್. ಇಲ್ಲಿ ಶ್ರುತಿಯೊಳಗ ಇದು ಪ್ರಾಣ ಜ್ಯೇಷ್ಠ ಆಗಿರ್ತದ ಅನ್ನೋದ್ರ ಬಗ್ಗೆ ಶ್ರುತಿ ನಿರ್ದೇಶ ಮಾಡೈತೆ ಅಂತ ಹೇಳಿದ್ರಿ. ಇಲ್ಲಿ ಶುಕ್ರ ನಿಷೇಕ ಕಾಲಾದಾರಭ್ಯ, ಆ ಶುಕ್ರವನ್ನ ನಿಷೇಕ ಮಾಡುವಂತ ಕಾಲವನ್ನೇ ಮೊದಲು ಮಾಡಿಕೊಂಡು ತಸ್ಯ ವೃತ್ತಿ ಲಾಭಾತ್, ಅದರ ಒಂದು ವೃತ್ತಿ ಎನ್ನುವಂತಹದ್ದು ಯಾವುದು ಈ ಪ್ರಾಣಕ್ಕ ವೃತ್ತಿ ಅನ್ನುವಂತಹದ್ದು ಉಂಟಾಗ್ತದ ಅಂತ ಹೇಳ್ತಾರ ಅವರು. ಆ ನಿಷೇಕ ಕಾಲದಿಂದ ಅಂದ್ರೆ ಮಾತೃಗರ್ಭದೊಳಗ ಅದೇನು ನಿಷೇಕ ಅನ್ನುವಂತಹದ್ದನ್ನ ಆಗ್ತದಲ್ರಿ, ತಂದೆಯವ್ರ ನಿಷೇಕ ಇದನ್ನ ಮಾಡ್ತಾ ಇದ್ದಾನಲ್ಲ, ಅವಾಗ ಆ ಪ್ರಾಣಕ್ಕ ಒಂದು ವೃತ್ತಿ ಉಂಟಾಗ್ತದ. ಒಂದ್ ವೇಳೆ ಅದು ಆಗದೆ ಹೋದ್ರೆ ನ ಚೇತ್, ಅವರು ಯಾವ್ದು ಶುಕ್ರ ನಿಷೇಕ ಅನ್ನುವಂತಹದ್ದಲ್ಲಿ ಆಗದೆ ಹೋದರೆ ತದಾನಿಂ ವೃತ್ತಿ ಲಾಭ ಸ್ಯಾತ್ ಯೋನೌ ನಿಷಿಕ್ತಂ ಶುಕ್ಯಂ ಪೂಯೇತನ ಸಂಭವೇದ್ವಾ. ಅಂದ್ರೆ ಆ ಸಮಯದ ವೃತ್ತಿ ಲಾಭ ಆಗದೆ ಹೋದ್ರೆ ಅಲ್ಲಿ ಯೋನಿಯಲ್ಲಿ ನಿಷಿಕ್ತವಾಗಿರ್ತಕ್ಕಂತ ಶುಕ್ರ ಅದು ನಾಶ ಆಗಿ ಹೋಗ್ತದಂತ, ಅವಾಗ ಗರ್ಭ ಆಗುದಿಲ್ಲ ಅಂತ ಹಿಂಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ. ತಸ್ಯ ತದಾನಿಂ ವೃತ್ತಿ ಲಾಭ ಸ್ಯಾತ್ ಯೋ ನೌ ನಿಷಿಕ್ತಂ ಶುಕ್ಯಂ ಪೂರ್ಯೇತನ ಸಂಭವೇದ್ವಾ. ಅಂದ್ರೆ ಆ ಒಂದು ಏನು ಶುಕ್ರ ಅನ್ನುವಂತಹದ್ದು ಮಾತೃ ಯೋನಿಯೊಳಗ ಹೋದ ಸಮಯದೊಳಗ ಆ ನಿಷಿಕ್ತವಾಗಿರ್ತಕ್ಕಂತ ಶುಕ್ರ ಅನ್ನುವಂತಹದ್ದು ಅಲ್ಲಿ ವೃತ್ತಿ ಲಾಭ ಆಗದೆ ಹೋದ್ರೆ ಅವಾಗ ಅದು ಕೊಳತು ಹೋಗ್ತೈತಿ ಅಥವಾ ಅದು ಗರ್ಭ ಆಗುದಿಲ್ಲ ಅಂತ ಆ ಸಮಯದೊಳಗ ಅದು. ಅದಕ್ಕಲ್ಲಿ ವೃತ್ತಿ ಲಾಭ ಅನ್ನುವಂತಹದ್ದು ಆಗ್ತದ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬಂದ್ರು. ಶ್ರೋತ್ರಾದೀನಾಂ ತು ಕರ್ಣ ಶಸ್ಕುಲ್ಯಾದಿ ಸ್ಥಾನ ವಿಭಾಗ ನಿಷ್ಪತ್ತೌ ವೃತ್ತಿ ಲಾಭಾತ್ ನ ಜ್ಯೇಷ್ಠತ್ವಂ. ಇಲ್ಲಿ ಶ್ರೋತ್ರ ಅಂದ್ರೆ ನಮ್ಮ ಶ್ರೋತ್ರೇಂದ್ರಿಯ ಅನ್ನುವಂತಹದ್ದಲ್ಲ, ಆ ಶ್ರೋತ್ರಾದಿಗಳಿಗೆ ಅಲ್ಲಿ ಕರ್ಣಶಸ್ಕುಲ್ಯಾದಿ ಈ ನಮ್ಮ ಕಿವಿ, ಇದು ಕಿವಿಗೆ ಏನಂತಾರೆ, ಇದು ಒಂದು ದ್ವಾರ ನಮ್ಮ ಕಿವಿ ಅನ್ನುವಂತಹದ್ದು. ಶ್ರೋತ್ರೇಂದ್ರಿಯಕ್ಕ ಇದು ನಮ್ಮ ಕಿವಿ ಸ್ಥಾನದೊಳಗನ ಶ್ರೋತ್ರೇಂದ್ರಿಯ ಅನ್ನುವಂತಹದ್ದು ಇದೆ ಅಲ್ರಿ. ಆ ಶ್ರೋತ್ರಾದಿ ಇಂದ್ರಿಯಗಳೇನದಾವಲ್ಲ, ಆ ಕಿವಿಯ ಒಂದು ಕುಡಿಕೆ ಎನ್ನುವಂತಹದ್ದು ಏನದಲ್ಲ, ಅವುಗಳ ಒಂದು ಸ್ಥಾನ ವಿಂಗಡವಾದ ಬಳಿಕ ಅಲ್ಲಿ ವೃತ್ತಿ ಲಾಭ ಅನ್ನುವಂತಹದ್ದು ಆಗ್ತದ
ಆದ್ದರಿಂದ ಅವು ಜ್ಯೇಷ್ಠ ಅಲ್ಲ ಅಂತ. ಯಾವುದು ಶ್ರೋತ್ರಾದಿ ಇಂದ್ರಿಯಗಳು ಇಲ್ಲಿ ಅವು ಜ್ಯೇಷ್ಠ ಅಂತ ಹೇಳಕ್ ಬರಂಗಿಲ್ಲ. ಯಾಕಂದ್ರೆ ಆ ಕರ್ಣ ಶಸ್ಕುಲ್ಯಾದಿ ಸ್ಥಾನಗಳ ಒಂದು ವಿಭಾಗ ಅನ್ನುವಂತಹದನ್ನ ಅಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. ಯಾಕಂದ್ರೆ ಅಲ್ಲಿ ವೃತ್ತಿ ಲಾಭ ಆಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಶ್ರೋತ್ರಾದಿಗಳಿಗೆ ಏನ್ ಇಂದ್ರಿಯಗಳದಾವಲ್ಲ ಅವುಗಳಿಗೆ ಇಲ್ಲಿ ಕಿವಿಯ ಒಂದು ಏನು ಸ್ಥಾನ ಅನ್ನುವಂತಹದ್ದಲ್ಲ, ಕಿವಿಯ ಕುಡಿಕೆ ಅಂತ ಕರೀತಾರ ಅವರು. ಅವುಗಳ ವಿಂಗಡವಾದ ಬಳಿಕ ಅಲ್ಲಿ ವೃತ್ತಿ ಲಾಭ ಆಗೋದ್ರಿಂದ ಅದು ಜ್ಯೇಷ್ಠ ಅಂತ ಹೇಳಿ ಹೇಳಕ್ ಆಗುದಿಲ್ಲ. ಆದ್ರೆ ಇಲ್ಲಿ ಪ್ರಾಣ ಅನ್ನುವಂತಹದ್ದು ಏನದ, ಇದು ಜ್ಯೇಷ್ಠವೂ ಅದ, ಇದು ಶ್ರೇಷ್ಠನೂ ಅದ ಅಂತ. ಶ್ರೇಷ್ಠಶ್ಚ ಪ್ರಾಣ, ಇಲ್ಲಿ ಪ್ರಾಣ ಶ್ರೇಷ್ಠವೂ ಕೂಡ ಆಗೈತಿ. ನವೈ ಶಕ್ಯಾಮಸ್ವದೃತೆ ಜೀವಿತು. ಇಲ್ಲಿ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ಈ ಉಳಿದ ಒಮ್ಮೆ ಪ್ರಸಂಗ ಏನು ಬಂತು ಅಂತಂದ್ರೆ ಇಲ್ಲಿ ಎಲ್ಲಾ ಇಂದ್ರಿಯಗಳು ನಾ ಶ್ರೇಷ್ಠ ಅಂತ ಇವು ಜಗಳ ಮಾಡಕತ್ತವ್ರಿ. ನೇತ್ರ ನಾನಿದ್ರೆ ಎಲ್ಲಾ ಪ್ರಪಂಚ ನೋಡಕ್ ಆಗ್ತೈತಿ, ನಾ ಶ್ರೇಷ್ಠ. ಶ್ರೋತ್ರೇಂದ್ರಿಯ ಹೇಳಿತ್ತು ನಾ ಶ್ರೇಷ್ಠ. ಹಿಂಗ ಪ್ರತಿಯೊಬ್ರು ನಾ ಶ್ರೇಷ್ಠ ಅಂತ ಅನ್ನಕತ್ತಿತ್ತು. ಅವಾಗ ಇದ್ರ ನಿರ್ಣಯ ಆಗ್ಬೇಕಲ್ರಿ. ಯಾಕಂದ್ರೆ ಯಾರು ಹೋದ್ರೆ ಈ ಶರೀರದ ಕ್ರಿಯೆ ಅನ್ನುವಂಥದ್ದು ನಿಂತು ಹೋಗ್ತದ, ಅವರೇ ಶ್ರೇಷ್ಠ ಅಂತೇಳಿ ಹಿಂಗೊಂದು ನಿರ್ಣಯ ಮಾಡ್ಕೊಂಡ್ರು. ಅವಾಗ ಶ್ರೋತ್ರೇಂದ್ರಿಯ ಹೋಯ್ತು. ಅವಾಗ ಕಿವಿ ಕೇಳದೆ ಇದ್ರು ಕೂಡ ಕಿವುಡ್ರು ಮತ್ತೆ ಎಷ್ಟು ಮಂದಿ ಜೀವಿಸ್ಕೊಂಡದಾರಲ್ರಿ. ಶರೀರದ ವ್ಯಾಪಾರ ನಡೆದಂಗ ನಡೀತು. ಆಮೇಲೆ ನಂದೇ ಶ್ರೇಷ್ಠತೆ ಇಲ್ಲ ಅಂತೇಳಿ ಮತ್ತೆ ಶ್ರೋತೇಂದ್ರಿಯ ವಾಪಸ್ ಬಂತು. ಚಕ್ಷುರೇಂದ್ರಿಯ ಕಣ್ಣಿನ ಅಭಿಮಾನಿ ದೇವತೆ ಯಾರು, ಸೂರ್ಯ. ನಾನು ಶ್ರೇಷ್ಠ ಅಂತಿದ್ದ, ಅವನು ಕಣ್ಣಿನ ಅಭಿಮಾನಿ ದೇವತೆ ಹೋದ, ಕುರುಡಾದ. ಅದು ಶರೀರ ವ್ಯಾಪಾರ ನಡೀತಲ್ರಿ ಇವಾಗ. ಹಿಂಗ ಒಬ್ಬೊಬ್ರೆ ಬಿಟ್ಬಿಟ್ಟು ಹೋದ್ರೂ ಕೂಡ ಶರೀರ ಮಾತ್ರ ಇದ್ರ ವ್ಯವಹಾರ ಕ್ರಿಯೆಗಳೆಲ್ಲ ನಡೆದು ಕೊನೆಗೆ ಯಾರ ಪಾಳೆ ಬಂತಂದ್ರೆ ಪ್ರಾಣದ ಬಂತು. ಪ್ರಾಣ ಯಾವಾಗ ಶರೀರ ಬಿಟ್ಟು ಹೊಂಟ ಅವಾಗಂದ್ರೆ ನೀ ಹೋಗ್ಬೇಡಪ್ಪ, ನೀ ಹೋದ್ರ ನಮ್ಗ ಅಸ್ತಿತ್ವವೇ ಇಲ್ಲ, ಮತ್ತೆ ಎಲ್ಲ ಹೊಂಟ ಬಿಟ್ಟು ಎಲ್ಲ ಇಷ್ಟು ರೀ. ಯಾಕ ಪ್ರಾಣ ಇದ್ರು ನೀವೆಲ್ಲ ಅಲ್ರಿ. ಶ್ರೋತ್ರೇಂದ್ರಿಯ, ನೇತ್ರೇಂದ್ರಿಯ, ಗ್ರಾಣೇಂದ್ರಿಯ ಈ ಪ್ರತಿಯೊಂದು ಕೆಲಸ ಮಾಡ್ಬೇಕು ಅಂತಂದ್ರೆ ಮುಖ್ಯ ಪ್ರಾಣ ಇದ್ದಾಗಲ್ರಿ. ಇವಾಗ ಆ ಪ್ರಾಣವೇ ಹೊರಟು ಹೋಗ್ಬಿಟ್ರೆ ಇವೆಲ್ಲ ಇದು ಅವಾಗ ಎಲ್ಲ ಸ್ತೋತ್ರ ಮಾಡಿದ್ರು, ಇಲ್ಲಪ್ಪ ಪ್ರಾಣವೇ ನೀನೇ ಶ್ರೇಷ್ಠ ಅಂತೇಳಿ. ಅವಾಗ ಯಾಕಂದ್ರೆ ನಿನ್ನನ್ ಬಿಟ್ಟು ನಾವು ಬದುಕಿರ್ಲಿಕ್ಕೆ ಆಗೋದಿಲ್ಲ ಅಂತ. ನವೈ ಶಕ್ಯಾಂ ಅಸ್ಮದೃತೆ ಜೀವಿತುಂ ಬೃಹದಾರಣ್ಯಕೋಪನಿಷತ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಎಲ್ಲಾ ಇಂದ್ರಿಯಗಳು ಕೂಡ ಏನಂದು, ನಿನ್ನ ಬಿಟ್ಟು ನಾವು ಬದುಕಿರಾಕ ಆಗೋದಿಲ್ಲ, ಅದಕ್ಕೆ ನೀನ ಶ್ರೇಷ್ಠ ಅಂತೇಳಿ. ಹಿಂಗ ಅಲ್ಲಿ ನಮಗ ಒಂದು ಶ್ರುತಿ ಪ್ರಮಾಣದಿಂದ ಏನಾಗ್ತೈತಿ, ಇತಿ ಶ್ರುತೇ, ಇದರಿಂದ ಪ್ರಾಣನ ಒಂದು ಶ್ರೇಷ್ಠತ್ವ ಅನ್ನುವಂತಹದ್ದು ನಮಗ ತಿಳಿದು ಬರ್ತದ ಅಂತ. ಪ್ರಾಣ ಶ್ರೇಷ್ಠ ಅನ್ನೋದ್ರ ಬಗ್ಗೆ ಹಿಂಗ ಒಂದು ಶ್ರುತಿ ಅನ್ನುವಂತಹದ್ದು ನಮಗ ಉಪದೇಶ ಮಾಡ್ಕೊಂಡು ಬಂದದ. ಇವಾಗ ಇನ್ನ ವಾಯು ಕ್ರಿಯಾಧಿಕರಣ ಅಂತ ಹೇಳಿ ಇದು 9ನೇ ಸೂತ್ರ. ನ ವಾಯು ಕ್ರಿಯೆಗೂ ಪೃಥಗುಪದೇಶಾತ್. ಇಲ್ಲಿ ಮುಖ್ಯ ಪ್ರಾಣ ಅನ್ನುವಂತಹದ್ದು ಏನದಲ್ಲ, ಇದು ವಾಯುವಿನ ಕ್ರಿಯೆಗಳಲ್ಲ ಅಂತ ಹೇಳ್ತಾರ ಅವರು. ಮುಖ್ಯ ಪ್ರಾಣ ಅನ್ನುವಂತಹದ್ದು ಯಾಕಂತಂದ್ರೆ ಪೃಥಗುಪದೇಶಾತ್, ಬೇರೆಯಾಗಿ ಇಲ್ಲಿ ಉಪದೇಶವನ್ನ ಮಾಡಿದ್ದರಿಂದ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬಂದ್ರು. ಇಲ್ಲಿ ಪೂರ್ವ ಪಕ್ಷ ಏನ್ ಹೇಳ್ತಾನೆ, ಮುಂದೆ ಸಿದ್ಧಾಂತ ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಸ್ವಲ್ಪ ಅವಲೋಕನ ಮಾಡೋಣ್ರಿ. ಸ ಪುನರ್ಮುಖ್ಯ ಪ್ರಾಣ ಕಿಂ ಸ್ವರೂಪ ಇತಿ ಇದಾನಿಂ ಜಿಜ್ಞಾಸ್ಯತೆ. ಪುನಃ ಅಂತಂದ್ರೆ ಇನ್ನು ಮತ್ತೆ ಅಂತ. ಸ ಮುಖ್ಯ ಪ್ರಾಣ ಅಂದ್ರೆ ಆ ಮುಖ್ಯ ಪ್ರಾಣ ಅದಾನಲ್ಲ, ಕಿಂ ಸ್ವರೂಪ, ಅವನು ಯಾವ ಸ್ವರೂಪದವನು, ಮುಖ್ಯ ಪ್ರಾಣ ಯಾವ ಸ್ವರೂಪದಿಂದ ಇದಾನೆ, ಇದಾನೇನ್ ಜಿಜ್ಞಾಸ್ಯತೆ, ಈಗ ಅದ್ರ ಬಗ್ಗೆ ನಾವು ಜಿಜ್ಞಾಸೆಯನ್ನ ಮಾಡ್ತಾ ಇದ್ದೀವಿ ಅಂತ. ತತ್ರ ಪ್ರಾಪ್ತಂ ತಾವತ್ ಶ್ರುತೇರ್ವಾಯು ಪ್ರಾಣ ಇತಿ. ಅಲ್ಲಿ ಪೂರ್ವ ಪಕ್ಷಿ ಅನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ಶ್ರುತೇರ್ವಾಯು ಪ್ರಾಣ ಇತಿ. ಶ್ರುತಿ ಏನ್ ಹೇಳ್ತದ, ಇಲ್ಲಿ ವಾಯುವೇ ಪ್ರಾಣ ಅಂತ. ಯಾವುದು ವಾಯು ಅದ
ಅದುವೇ ಪ್ರಾಣ ಅಂತ ಹೇಳಿಸ್ಕೊಳ್ತದ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಏವಂ ಹಿ ಶ್ರೂಯತೆ. ಯಾಕಂದ್ರೆ ಪೂರ್ವ ಪಕ್ಷಿ ಹಂಗೆ ಯಾಕೆ ಹೇಳ್ತಾನೆ ಅಂತಂದ್ರೆ ಅವನು ಶ್ರುತಿ ಪ್ರಮಾಣವನ್ನು ಕೊಡ್ತಾ ಇದ್ದಾನೆ. ಯಃ ಪ್ರಾಣ ಸ ವಾಯು, ಅಂದ್ರೆ ಯಾವುದು ಪ್ರಾಣವೋ ಅದು ವಾಯು ಅಂತ. ಸ ಏಷ ವಾಯು ಪಂಚವಿಧ, ಆ ವಾಯು ಅನ್ನುವಂತಹದ್ದು 5 ಪ್ರಕಾರವಾಗಿದೆ ಅಂತದು. ಯಾವುದು? ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳಿ. ಪ್ರಾಣೋ ವ್ಯಾನೋ ಅವ್ಯಾನ, ಪ್ರಾಣೋ ಅಪಾನೋ ವ್ಯಾನ ಉದಾನ ಸಮಾನ ಇತಿ. ಅಂದ್ರೆ ಈ ಪ್ರಕಾರವಾಗಿ ಪಂಚ ಪ್ರಕಾರವಾಗಿ ಪ್ರಾಣ ಅನ್ನುವಂತಹದ್ದು ಇದೆ ಅಂತ ಹೇಳಿದ್ರು ಅವರು. ಅಥವಾ ತಂತ್ರಾಂತರೀಯ ಅಭಿಪ್ರಾಯಾತ್ ಸಮಸ್ತ ಕರ್ಣವೃತ್ತಿ ಪ್ರಾಣ ಇತಿ ಪ್ರಾಪ್ತಂ. ಅಥವಾ ಮತ್ತೆ ಇದು ಶ್ರುತಿ ಪ್ರಮಾಣ ಕೊಟ್ಟು ಹೇಳಿದ್ನಲ್ರಿ, ಇನ್ನ ಬೇರೆ ಯಾವ ಒಂದು ತಂತ್ರಾಂತರೀಯ ಅಭಿಪ್ರಾಯಾತ್, ಇಲ್ಲಿ ಬೇರೆ ಮತ್ತೊಂದು ತಂತ್ರದ ಅವರಾಗ ಅಂದ್ರೆ ಸಾಂಖ್ಯರ ಅಭಿಪ್ರಾಯ ಇರಂತೆ ಅಂತ. ತಂತ್ರಾಂತರ ಅಂತಂದ್ರೆ ಏನು, ಇಲ್ಲಿ ಮತ್ತೊಂದು ತಂತ್ರ ಅಂದ್ರೆ ಏನು, ಇಲ್ಲಿ ಸಾಂಖ್ಯರ ಅವರ ಅಭಿಪ್ರಾಯ ಪ್ರಕಾರವಾಗಿ ಸಮಸ್ತ ಕರ್ಣವೃತ್ತಿ ಪ್ರಾಣ ಇತಿ, ಅಂದ್ರೆ ಎಲ್ಲಾ ಕರ್ಣಗಳ ವೃತ್ತಿ ಪ್ರಾಣ ಅಂತೇಳಿ ಈ ರೀತಿ ಪೂರ್ವ ಪಕ್ಷ ಅನ್ನುವಂಥವನು ಹೇಳುವಂತವನಾಗ್ತಾ ಇದ್ದ. ಇಲ್ಲಿ ವಾಯುವೇ ಪ್ರಾಣ ಅಂತ ಅವನ ಸಿದ್ಧಾಂತ ಪೂರ್ವ ಪಕ್ಷಿದು. ಮತ್ತು ಇಲ್ಲಪ್ಪ ಅಂತಂದ್ರೆ ಎಲ್ಲ ಕರ್ಣಗಳ ವೃತ್ತಿ ಇಲ್ಲಿ ಪ್ರಾಣ ಅಂತ ಹೇಳಿ ಈ ರೀತಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಆಕ್ಷೇಪ ಅನ್ನುವಂತಹದ್ದನ್ನ ಮಾಡಿದರೆ ಏವಂ ಹಿ ತಂತ್ರಾಂತರೀಯ ಆಚಕ್ಷತೆ. ತಂತ್ರಾಂತರೀಯ ಅಂದ್ರೆ ಇಲ್ಲಿ ಯಾರು ಸಾಂಖ್ಯ ಇಲ್ಲಿ ಏನ್ ಹೇಳ್ತಾನೆ ಅಂತಂದ್ರೆ ಸಾಮಾನ್ಯ ಕರ್ಣವೃತ್ತಿ ಪ್ರಾಣಾದ್ಯ ವಾಯವ ಪಂಚ. ಆ ಸಾಂಖ್ಯಕಾರಿಕೆಯಲ್ಲಿ ಬರ್ತಕ್ಕಂತ ಒಂದು ಯಾವುದು ಸಾಂಖ್ಯಕಾರಿಕೆ ಒಂದು ಅವರು ಶ್ಲೋಕ ಅಂತ ತಿಳ್ಕೊಟ್ಟದ ಒಂದು ಇದು ಸಾಂಖ್ಯಕಾರಿಕೆ ಒಂದು ಇದನ್ನ ಹೇಳ್ತಾ ಇದ್ದ, ಸೂತ್ರವನ್ನು ಹೇಳ್ತಾ ಇದ್ದಾರೆ. ಸಾಂಖ್ಯಕಾರಿಕೆ ಏನ್ ಹೇಳ್ತದ ಅಂತಂದ್ರೆ ಸಾಮಾನ್ಯ ಕರ್ಣವೃತ್ತಿ ಅಂದ್ರೆ ಇಲ್ಲಿ ಪ್ರಾಣವೇ ಮುಂತಾದ 5 ವಾಯುಗಳು ಏನದಾವಲ್ಲ ಇವು, ಇದು ಸಾಮಾನ್ಯವಾಗಿರ್ತಕ್ಕಂಥ ಕರ್ಣವೃತ್ತಿ ಅಂತ ಆ ಸಾಂಖ್ಯಕಾರಿಕೆ ಒಂದು ಸೂತ್ರ ಅನ್ನುವಂತದ್ದು ಹೇಳ್ತದೆ. ಸಾಮಾನ್ಯ ಕರ್ಣವೃತ್ತಿ ಅಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಕರ್ಣವೃತ್ತಿ ಅನ್ನುವಂತಹದ್ದು. ಪ್ರಾಣಾದ್ಯ ವಾಯುವ ಪಂಚ, ಪ್ರಾಣವೇ ಮುಂತಾದಾಗಿರ್ತಕ್ಕಂಥ 5 ವಾಯುಗಳು ಅಂದ್ರೆ ಪ್ರಾಣ, ಅಪಾನ, ಸಮಾನ, ಉದಾನ, ವ್ಯಾನ ಅಂತ ನಾವೇನು ಹೇಳ್ತೇವಲ್ಲ, ಇವು 5 ಏನು ವಾಯುಗಳು ಅದಾವಲ್ರಿ ಇವು ಸಾಮಾನ್ಯವಾಗಿರ್ತಕ್ಕಂಥ ಕರ್ಣವೃತ್ತಿ ಅಂತ ಹೇಳಿ ಸಾಂಖ್ಯಕಾರಿಕೆಯೊಳಗ ಇದನ್ನ ಹೇಳ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಇಷ್ಟು ಇದು ಪೂರ್ವ ಪಕ್ಷ. ಇನ್ನ ಸಿದ್ಧಾಂತವನ್ನ ಹೇಳ್ತಾರ ಅವರು. ಇಲ್ಲಿ ಮುಖ್ಯ ಪ್ರಾಣನ ಅನ್ನುವಂತ ಇದು ವಾಯುರೂಪ ವಿಶೇಷ ಅಂತ ಹೇಳಿ ಇದು ಭಾಷ್ಯ ಬಾಳಾದ್ರೆ ಇದು